ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 2ನೇ ತಾರೀಕು ಜುಲೈ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಉತ್ತರಾ ಪಾಲ್ಗುಣಿ ನಕ್ಷತ್ರ ವಾರ್ಯಾನ್ ಯೋಗ ವಣಿಜ ಕರಣ. ಇವತ್ತಿನ ಪಂಚಾಂಗ ಫಲ. ಮನುಷ್ಯರ ಬಾಯಿಗೆ ಬೀಗ ಹಾಕುವುದಕ್ಕಿಂತ ನಿಮ್ಮ ಕಿವಿಗೆ ನೀವು ಬೀಗ ಹಾಕಿಕೊಳ್ಳುವುದು ಉತ್ತಮ. ನಮ್ಮ ಗುರುಗಳು ಹೇಳೋ ಮಾತು. ಲೋಕವೇ ಹಾಗೆ, ಬಾಯಿಗೆ ಬೀಗ ಹಾಕೋಕ್ಕಾಗಲ್ಲ. ಅದು ಒಳ್ಳೆಯದಿರ್ಬೋದು, ಕೆಟ್ಟದ್ದಿರ್ಬೋದು. ನಮ್ಮನ್ನು ಪ್ರಚೋದನೆ ಮಾಡೋದೇ ಈ ಮಾತುಗಳು. ನೀವೇನಾದರೂ ನೋಡಿ, ಬೇಗ ನಮ್ಮ ಮನಸ್ಸಿಗೆ ಕುಳಿತುಕೊಳ್ಳೋದು ಕೆಟ್ಟದ್ದೇ. ಅದಕ್ಕೆ ಈ ಮನಸ್ಸಿಗೆ ಏನಂತ ಹೇಳ್ತೀವಿ ಗೊತ್ತಾ? ಕಳ್ಳ. ಮನಸ್ಸಿಗೆ ಹೆಸರೇ ಕಳ್ಳ ಅಂತ. ಅವನು ಒಳ್ಳೇದು ಇಟ್ಕೊಳ್ಳಲ್ಲ, ಕೆಟ್ಟದನ್ನ ಇಟ್ಕೊಂಡೇ ಕೊರಗೋದು, ಕಣ್ಣೀರು ಹಾಕೋದು, ಸಂಕಟ ಪಡೋದು, ಬಾಧೆ ಪಡೋದು. ಅದನ್ನ ನೆನೆಸ್ಕೊಂಡೆ, ಒಳ್ಳೇದನ್ನ ನೆನೆಸ್ಕೊಳ್ಳೋದೇ ಇಲ್ಲ. ಮಂಗ ಮಾನವ ಮಾಧವ ಅಂತ ಹೇಳ್ತೀವಿ. ನಾವೆಲ್ಲ ಮಂಗ ಬುದ್ಧಿಯವರು. ಈ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಾಗಿ ನಮ್ಮ ಮನಸ್ಸನ್ನ ನಮ್ಮ ಹಿಡಿತ ಮೀರಿ ಕೊಟ್ಟು ಬಿಟ್ಟಿದ್ದೇವೆ ಆ ಮಾತುಗಳಿಗೆ. ಅವ್ರು ಹಿಂಗಂದ್ರು ಸರ್, ನಮ್ಮ ಅತ್ತೆ ಹಿಂಗ ಅಂದ್ಬಿಟ್ರು ಸರ್, ನಮ್ಮ ಮಾವ ಹಿಂಗ ಅಂದ್ಬಿಟ್ರು ಸರ್, ನನ್ನ ಗಂಡ ಮದುವೆ ಆಗಿ 4 ತಿಂಗಳಾಗಿಲ್ಲ, ಪುಟಾಣಿ ಮಕ್ಕಳು, ಮದುವೆ ಇಲ್ಲ ಅಂತ ಬಂದಿದ್ರು. ಏನೋ ಸಂಕಲ್ಪ, ವೈದಿಕ ನಿಯಮಗಳು ಆಗಿದೆ. ಗುರುಗಳೇ, ನೀವು ಹೇಳಿದ ಮೇಲೆ ಸಿಕ್ಕಿದ್ದು, ನೀವು ಹೇಳಿದ ಮೇಲೆ ಮದುವೆ ಆಗಿದ್ದು. ನೋಡಿದ್ರೆ 4 ತಿಂಗಳಾಗಿಲ್ಲ, ಪುಟ್ಟತಾಯಿ, ಕಣ್ಣನ ಕೆಳಗಡೆ ಕಪ್ಪು ಕಲೆಗಳು. ಏನೋ ನಾನ ಅಂದ್ರೆ ಬಿಕ್ಕಿ ಬಿಕ್ಕಿ ಅಳ್ತಿದೆ. ಏನಕ್ಕೋ? ಸುಖಿ ದಾಂಪತ್ಯಕ್ಕೆ ಒಂದು ಮಾತು ಹೇಳ್ಕೊಡ್ತಾನೆ ಮಕ್ಕಳೇ. ಇವತ್ತು ನೀವು ಡೈವರ್ಸ್ಗಳನ್ನ ತಪ್ಪಿಸ್ಬೋದು. 100 ಡೈವರ್ಸ್ಗಳಲ್ಲ, 1,00,000 ಡೈವರ್ಸ್ಗಳನ್ನ ತಪ್ಪಿಸ್ಬೋದು. ಡೈವರ್ಸ್ ಕೋಟೆ ಇರೋಲ್ಲ, ಬರೆದಿಟ್ಕೊಳ್ಳಿ. ಒಬ್ಬರನ್ನ, ನಮ್ಮ ಗುರುಗಳನ್ನ ಮೊನ್ನೆ ತಾನೇ 50 ವರ್ಷಗಳ ಸುಖಿ ಸಂಸಾರ ಮುಗಿಸ್ಕೊಂಡಿದ್ದಾರೆ. ಯಾರೋ ಕೇಳಿದ್ರು, ಗುರುಗಳೇ, ನಿಮ್ಮ ಸುಖಿ ದಾಂಪತ್ಯದ ರಹಸ್ಯವೇನು ಅಂತ. ಫಸ್ಟ್ ಟೈಮ್ ಜಗಳ ಆಯ್ತು ಕಣ. ಅವಳೇ ಗೆದ್ದು. 2ನೇ ಬಾರಿ ಮತ್ತೆ ಏನೋ ಒಂದು ವಿಚಾರಕ್ಕೆ ಜಗಳ ಆಯ್ತು ಕಣ, ಅವಳೇ ಗೆದ್ಲು. ಸರಿ. 3ನೇ ಬಾರಿ ಜಗಳ ಆಯ್ತು ಕಣ, ನಾನೇ ಸೋತು ಬಿಟ್ಟೆ. ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ. ಎಲ್ಲಿ ಸೋಲ್ಬೇಕು ಅನ್ನೋದೇ ಗೊತ್ತಿಲ್ಲ, ಎಲ್ಲಿ ಗೆಲ್ಲಬೇಕು ಅನ್ನೋದು ಗೊತ್ತಿಲ್ಲ, ಎಲ್ಲಿ ತಲೆಬಾಗಿಸ್ಬೇಕು ಅಂತ ಗೊತ್ತಿಲ್ಲ. ಪುಟ್ಟ ಕಂದಮ್ಮಗಳಿಗೆ ನಿಮಗೆ ಇರ್ಲಿ ನನ್ನ ಸಂಗಾತಿ, ಒಂದು ಪುಟ್ಟ ಕ್ಷಮೆ, ಸಾರಿ, ಎಷ್ಟು ಕೊಡುತ್ತೆ ಗೊತ್ತಾ ಆನಂದ. ಸಾರಿ ಬುಜ್ಜಿ, ನನ್ನಿಂದಲೇ. ನೋಡಿ ಕೈ, ನಾನು ಎಷ್ಟು ಸಲಿ ಹೇಳೋದು, ಅಪರೂಪ ಇವತ್ತು ಕೈ ತೊಳೆದು ಬಿಟ್ಟು ಹಣ್ಣು ತಗೋತಿದ್ದೀರಿ, ಹಣ್ಣು ತೊಳೆದು ತಿಂತಿದ್ದೀರಿ. ಆಯ್ತು, ಅಷ್ಟೇ. ಸಾರಿ ಪುಟ್ಟ. ನಮಗೆ 2ನೇ ಅಮ್ಮ ಕೊಟ್ಟಿರೋದು ದೇವರು, ನಿಮಗೆ 2ನೇ ಅಪ್ಪ ಕೊಟ್ಟಿದ್ದಾನೆ. ಜೀವನ ಪರ್ಯಂತ ನಿಮ್ಮನ್ನ ರಕ್ಷಿಸ್ಲಿಕ್ಕಾಗೋಲ್ಲ, ಕಾಪಾಡ್ಲಿಕ್ಕಾಗೋಲ್ಲ. ನೀವು ಕೇಳಿ ತಂದು ಕೊಡೋಕೆ, ನಿಮ್ ಕಣ್ಣೀರು ಒರೆಸೋಕೆ, ನಿಮಗ್ ತುಂಬಾ ದುಃಖ ಆದಾಗ ಒಂದು ಭುಜ ಕೊಡೋಕೆ, ನಾನಿದ್ದೀನಿ ಅಂತ ಹೇಳೋಕೆ ಭಗವಂತ ಇನ್ನೊಂದು ಅಪ್ಪನನ್ನು ಸೃಷ್ಟಿ ಮಾಡಿದ್ದಾನೆ, ಗಂಡಿನ ರೂಪದಲ್ಲಿ, ನಿಮಗೆ ಗಂಡನ ರೂಪದಲ್ಲಿ. ನಿಮ್ ತಂದೆ ಏನಾದ್ರೂ ಒಂದು ಮಾತಂದ್ರೆ ಬೇಸರ ಮಾಡ್ಕೊಬಿಡ್ತೀರಾ, ಮನೆ ಬಿಟ್ಟು ಹೋಗ್ಬಿಡ್ತೀರಾ, ಡೈವರ್ಸ್ ಕೊಟ್ಬಿಡ್ತೀರಾ ಅಪ್ಪನಿಗೆ, ಆ ಸಂಬಂಧ ಎಳ್ಳು ನೀರು ಬಿಟ್ಬಿಡ್ತೀರಾ, ಬೇಡ ನಮ್ಮ ಅಪ್ಪ ಅಂದ್ಬಿಡ್ತೀರಾ. ಏನೋ ಅಪ್ಪ ಒಂದು ಮಾತು ಕೋಪದಲ್ಲಂತೂ ಬಿಡು ಅಂತಿರತ್ತಾನೆ.
ನಮ್ಮಪ್ಪಯ್ಯ ಅಂತಿರತ್ತಾನೆ. ನಿಮಗೋಸ್ಕರ ರಕ್ತ ಬೆವರು ಬಸಿದು ತಗೊಬಂದು ನಿಂತು ಆ ಧಾರೆ ಎರೆಯುವಾಗ ಆ ಒಂದು ವಧು ಪೂಜೆ ವರ ಪೂಜೆ, ಅಯ್ಯೋ ಅಳಿನಿಗೆ ಚಪ್ಪಲಿ ಎಲ್ಲ ಹಾಕ್ತಾರಪ್ಪ ಪಾದಕ್ಕೆ, ಪುಣ್ಯಾತ್ಮ ಕಾಲು ತೊಳೆದು ಕನ್ಯಾದಾನ ಮಾಡೋದು. ನನ್ನ ಮಗಳನ್ನ ಇನ್ನು ಮೇಲೆ ನೋಡ್ಕೊಳಪ್ಪ, ಅವಳನ್ನ ಚೆನ್ನಾಗಿ ನೋಡ್ಕೊಪ್ಪ, ಊಟ ಬಟ್ಟೆ ವ್ಯವಸ್ಥೆ ಇದೆಲ್ಲ ನೋಡಿಯೇ ಕೊಡೋದು. ಅಪ್ಪ ಆಕಾಶವೇ, ಗಂಡನೂ ಆಕಾಶವೇ. ಎರಡನೇ ಅಪ್ಪ ಅವನ ರೂಪದಲ್ಲಿ ಕೊಟ್ಟಿರೋದು. ಅವನ ಬೆವರು ನಿಮ್ಮದು, ಅವನ ಹೆಸರು ನಿಮ್ಮದು, ಅವನ ದೇಹ ನಿಮ್ಮದು, ಅವನ ತಾಕತ್ ನಿಮ್ಮದು, ಅವನ ಶಕ್ತಿ ನಿಮ್ಮದು, ಅವನ ಸಂಪಾದನೆ ನಿಮ್ಮದು. ಅವನೊಂದು ಬೇಸರ, ಒಂದು ಲಿಟ್ಲ್ ಬಿಟ್ ನಂತರ ಸೋಮಾರಿ, ನಾನು ತರೋದು ಲಿಟ್ಲ್ ಬಿಟ್ಟು ದೂರ್ವಾಸ ಕೋಪ ತಗೊಳಕ್ಕಾಗೋದಿಲ್ವಾ? ಇರ್ಲಿ, ಯಾವಾಗ್ಲೂ ಕೋಪ ಮಾಡ್ಕೋತಾನ ನನ್ನ ಯಜಮಾನ, ಇರ್ಲಿ ಬಿಡಿ, ನನ್ನ ಗಂಡ ಹಾಗೆಯೇ ಸಾಕು. ಖಂಡಿತ ಅಲ್ಲಿ ಭಿನ್ನಾಭಿಪ್ರಾಯ ಬರಲ್ಲ. ನಿಮ್ ತಾಯಿ ಏನಾದ್ರು ಅಂದ್ಬಿಟ್ರೆ, ಲೇಟ್ ನೈಟ್ ಬಂದಿದ್ದೀರಿ, ಆ ಅಮ್ಮ ಊಟ ಇಡುತ್ತಾ, ಟಕ್ಕಂತ ಇಡುತ್ತೆ ಲೋಟ, ಊರು ಸುತ್ಕೊಂಡು ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಮಾಡ್ಕೊಂಡು ಬಂದಿದ್ದಾನೆ ಇವನು ಅಂತ ಹೇಳ್ಬಿಟ್ಟು, ತಿನ್ನೋ ಮೂದೇವಿ. ಕೋಪ ಮಾಡ್ಕೋಬಿಟ್ರಾ, ಬೇಸರ ಮಾಡ್ಕೋಬಿಟ್ರಾ, ಎದ್ದು ಹೋಗ್ಬಿಟ್ರ ಮನೆ ಬಿಟ್ಟು, ಮಾ ಪೆಟ್ರೋಲ್ಗೆ ನಿಂದು ಇದೇ ಆಯ್ತು, ಬೆಳಿಗ್ಗೆ ಬಂದು ಹಿಂಗೆ ತಲೆ ಕೇರ್ಕೊಳ್ಳದೆ, ತಗೋ ಒಂದು 500 ರೂಪಾಯಿ ಎತ್ಕೊಟ್ಟಿರ್ತಾಳೆ ಅಮ್ಮ. ಆಗ ಬೇಜಾರು ಮಾಡ್ಕೋಬಿಟ್ರಾ ಅಂದಿದ್ದಕ್ಕೆ ಇಲ್ವಲ್ಲ. ಹೌದು ತಾನೆ? ನಿಮ್ಮ ಪತ್ನಿಯು ಎರಡನೇ ರೂಪ, ಅಮ್ಮನ ರೂಪ. ಅವಳ ದೇಹ ನಿಮ್ಮದು, ಅವಳ ಪ್ರೀತಿ ನಿಮ್ಮದು, ಅವಳ ಪ್ರೇಮ ನಿಮ್ಮದು, ಅವಳ ಮಾತು ನಿಮ್ಮದು, ಅವಳ ಮೌನ ನಿಮ್ಮದು. ನಿಮ್ಮನ್ನ ಯಜಮಾನ ಮಾಡಿದಾಳೆ ಲೋಕಕ್ಕೆ, ಅಪ್ಪ ಮಾಡಿದಾಳೆ. ಹೋಗೋ ಬಾರೋ ಅನ್ನೋ ಸ್ನೇಹಿತರೆಲ್ಲ ನಿಮ್ಮನ್ನ ಏನೋ ರವಿ ಅನ್ನೋರೆಲ್ಲ ನನ್ನ ಧರ್ಮಪತ್ನಿ ಇರ್ಲಿ ಪಕ್ಕದಲ್ಲಿ, ಏನಮ್ಮ ಯಜಮಾನ್ರು ಹೆಂಗಮ್ಮ, ಏನಪ್ಪಾ ಹೇಗಿದೀಯಾ, ಇಷ್ಟೇ. ಪಕ್ಕದಲ್ಲಿ ದುರ್ಗಿ ಇದ್ದಾಳೆ, ಗೌರಿ ಇದ್ದಾಳೆ, ಆ ಮರ್ಯಾದೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಒಂದ್ ಬೇಸರ ನಮ್ದಲ್ವಾ ಒಂಚೂರು ಅವಳದು, ಅವಳ ದುಃಖ ಒಂಚೂರು, ಅವಳ ಸಿಟ್ಟು ಒಂಚೂರು ನಮ್ದಲ್ವಾ. ಇಷ್ಟೇ ಮಕ್ಳೇ, ನನಗೋಸ್ಕರ ಎಲ್ಲ ಬಿಟ್ಟು ಬಂದಿದ್ದಾಳೆ. ಅಮ್ಮ ಅಪ್ಪ ಕುಟುಂಬ ಬಂಧು ಬಳಗ ಸ್ನೇಹಿತರು ಆಸೆಗಳು ಕನಸುಗಳು ಎಲ್ಲ ಒಂದ್ ಕಡೆ ಹಾಕಿ ಬಂದುಬಿಟ್ಟಿದ್ದಾಳೆ ತಾಯಿ ಜೀವ. ಒಂಚೂರು ಈಗ ಇದ್ದು ಬಿಡೋಣ ಆಯ್ತು, ನನ್ನ ಮಗು ಏನೋ ಹೇಳ್ತಿದೆ, ಇಲ್ಲ ಉತ್ತರವಿಲ್ಲದ ಪ್ರಶ್ನೆಗಳು ಮಾಡಿಟ್ಕೊಬಿಡ್ತೀರಿ ಜೀವನ. ಒಂದು ನೋಟ್ ಬುಕ್ ತೆಗಿರಿ, ನಾನು ಎಲ್ಲ ನವದಂಪತಿಗಳಿಗೆ ಹೇಳ್ಕೊಡೋದೇ ಅದು. ಯಾವ ವಿಚಾರಕ್ಕೆ ನನ್ನ ಧರ್ಮಪತ್ನಿಗೆ ನೋವಾಗುತ್ತೆ, ಬೇಸರ ಬರುತ್ತೆ, ಆ ವಿಚಾರ ಮಾತಾಡೋಲ್ಲ. ಅವ್ನು ಕಾಫಿನೇ ಕುಡಿಯೋದು. ಬೆಳಿಗ್ಗೆ ಎದ್ದಿದ್ದೆ ಬಾಯಿ ತೊಳಿದ ಕಾಫಿ ಕುಡಿತಾನೆ, ಅದು ಅವನ ಅಭ್ಯಾಸ ಬಂದ್ಬಿಟ್ಟಿದೆ. ಬೆಲ್ಲವೇ ಅವನ ಬುದ್ಧಿ ಅದು. ನಿಮಗದಿಲ್ಲ, ಬ್ರಷ್ ಮಾಡಿಯೇ ನೀವು ಬಿಸಿನೀರು ಕುಡಿಯೋದು, ಅವ್ನು ಕುಡಿಯೋಲ್ಲ, ಕಾಫಿ ಅಂತಾನೆ. ಅಮ್ಮ ಕೊಡ್ತಿತ್ತು, ನೀವೀಗ ಅಮ್ಮ ಅಲ್ವಾ, ಕೊಡಿ. ಅದನ್ನ ಯಾಕೆ ಕೊಂಕು? ವೀಕೆಂಡ್ ಎಲ್ಲೋ ಸ್ನೇಹಿತರ ಜೊತೆ ಒಂದ್ ಸಣ್ಣದಾಗ ಔಟಿಂಗ್ ಹೋಗಿ ಬರ್ತಾನೆ, ನನ್ಗೋಸ್ಕರ ಬದಲಾಗ್ಬಿಡ್ಬೇಕಪ್ಪ. ಹುಟ್ಟು ಗುಣ ಸುಟ್ಟರೂ ಬಿಡುವುದಿಲ್ಲ ರೀ. ಹೋಗ್ತಿದ್ದೀರಲ್ವಾ, ನಾನು ಜೊತೆಲಿ ಬರ್ತೇನೆ, ಅಲ್ಲಿ ಸ್ವಲ್ಪ ಪಾರ್ಟಿ ಜಾಸ್ತಿ ಆಗ್ಬಿಟ್ರೆ ನಿಮಗೆ ಗೊತ್ತಾಗಲ್ಲ, ನಾನು ಜೊತೆಲಿ ಕರ್ಕೊ ಬರ್ತೇನೆ. ಅಲ್ಲಿ ಎದುರುಗಡೆ ಮಾಲಲ್ಲಿ ಇರ್ತಾನೆ, ಹೋಟ್ಲಲ್ಲಿ ಇರ್ತಾನೆ, ಇಲ್ಲ ಅಲ್ಲೊಂದು ಬೇರೆ ಇನ್ನೊಂದು ಫಂಕ್ಷನ್ ಇದೆ ಅಲ್ಲಿರ್ತಾನೆ. ಮುಗಿದಿದ ತಕ್ಷಣ ಫೋನ್ ಮಾಡಿ ಟ್ಯಾಕ್ಸಿಲಿ ಬರ್ತೇನೆ, ನಿಮ್ಮನ್ನ ಪಿಕಪ್ ಮಾಡ್ತೇನೆ, ಮ್ಯಾಟ್ರ್ ಓವರ್. ಒಂದು 8 ಗಂಟೆಗೆ ಮುಗಿಸ್ಬಿಟ್ರಿ, ರಾತ್ರಿ ಮನೇಲಿ ಊಟ ಮಾಡ್ಕೊಳ್ಳೋಣ ಜೊತೆಲಿ. ಬ್ಯೂಟಿಫುಲ್. ನಿಮಗೆ ಡ್ರೈವಿಂಗ್ ಬರುತ್ತಾ? ನಾನೇ ಡ್ರೈವ್ ಮಾಡ್ಕೊಂಡು ಬರ್ತೇನೆ, ನಿಮ್ಮ ಪಾರ್ಟಿ ಜಾಗದಲ್ಲಿ ಬಿಡ್ತೇನೆ, ಐ ವಿಲ್ ಪಿಕ್ ಯು ಅಪ್, ಓವರ್. ಅವ್ನು ವೀಕೆಂಡ್ ಮೊದಲಿಂದ ಇದೆ, ದಿಢೀರ್ ಅಂತ ಬದಲಾಗೋಲ್ಲ. 10-11 ಗಂಟೆಗೆ ಬರೋನ್ನ ಮೆಲ್ಲಗೊಂದು 9 ಗಂಟೆ 8 ಗಂಟೆಗೆ ಮಾಡ್ಕೋಬೋದು. ಆಮೇಲೆ 7 ಗಂಟೆ ಒಂದು ಪಾಪು ಎದ್ದು ಬಿಟ್ರೆ ಅವನಿಗೆ ಕುಡಿದು ಬಂದ್ರೆ ಪಾರ್ಟಿ ಮಾಡ್ಕೊಂಡು ಬಂದು ಮಗು ಮುಂದ್ಗಡೆ ಮುದ್ದು ಮಾಡ್ಬೇಕಂದ್ರೆ ವಾಸನೆ ಎದುರು. ಆ ರೀತಿ ಮಗು ಒಂಥರ ಮುಖ ಮಾಡ್ಕೊಬಿಟ್ಟಾರಿ. ಒಂಥರ ನೀವು ಆ ಸಿಗರೇಟು ಮಗು ಅವಾಗ ಅವನು ಕಮ್ಮಿ ಮಾಡ್ತಾನೆ. ನಿಮ್ಮದು ಯಾವಾಗಲೂ ಸಿಗರೇಟೆ, ಮುಗಿತವನು ಇನ್ನೊಂದು 4 ಸಿಗರೇಟ್ ಇಟ್ಕೊತಾನೆ.
ಬರಲ್ಲ. ಸಂಜೆ 7 ಗಂಟೆಗೆಲ್ಲ ದೀಪ ಹಚ್ಚಿ ತಿಂಡಿ ಮಾಡಿ 8 ಗಂಟೆಗೆ ಮಲಗ್ತಾಳೆ ನಮ್ಮ ತಾಯಿ ಜೀವ. ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ತಾಳೆ. ನೀವು ರಾತ್ರಿ 11 ಗಂಟೆಗೆ ಬಂದ್ರೆ ಸ್ವಲ್ಪ ಬದಲಾಗ್ಬೇಕು ಮಗು. ತೂರಾಡ್ಕೊಂಡು ಮನೆಗೆ ಬಂದ್ಬಿಟ್ರೆ ಆ ವಿಚಾರಕ್ಕೆ ಹತ್ರಕ್ಕೆ ಹೋದಾಗ ಸಿಟ್ಟು ಬರುತ್ತೆ ಅಲ್ವಾ, ಕುಡಿದು ಬಂದು ಪಕ್ಕಕ್ಕೆ ಮಲಗ್ತೀಯ ಅಂತ. ಇಷ್ಟ ಇಲ್ಲ ಆಕೆಗೆ, ಬೇಗ ಬನ್ನಿ, ಸ್ವಲ್ಪ ಬದಲಾಗಿ. ನಿಮ್ಮನ್ನು ಪೂರ್ತಿ ಬದಲಾಗೋಕೆ ಆಗೋಲ್ಲ, ಸ್ವಲ್ಪ ಒಂದು 9 ಗಂಟೆಗೆಲ್ಲ ಬೇಗ ಬನ್ನಿ. ಆಕೆನೂ ಒಂದು 8:15 8:45ಗೆ ಬಿಸಿ ಬಿಸಿ ರೆಡಿ ಮಾಡಿ ನಿಮ್ಮ ಜೊತೆಲಿ ತಿನ್ನೋಕೆ ಆಸೆ ಆಗಿ ಕಾಯ್ತಿರ್ತಾಳೆ. ಇನ್ಯಾರಿದ್ದಾರೆ ಆಕೆಗೆ? ಆಯ್ತು, ಬೇಸರದಲ್ಲಿ ಒಂದ್ ಮಾತು ನೋಡಿ ನಿಮ್ಮದು, ಆಯ್ತು ಬಿಡಮ್ಮ. ಅದನ್ನ ವಾದವಾಗಿ ಯಾಕೆ? ಬಿಸ್ನೆಸ್ ಅದು, ಶತ್ರುವ ವ್ಯವಹಾರವ, ಲಾಭ ನಷ್ಟ ಕೇಳೋಕೆ ಇಲ್ಲ. ಜೀವನ ಪರ್ಯಂತ 2 ವ್ಯಕ್ತಿಗಳು ಮಕ್ಕಳೇ, ನೆನಪಿಟ್ಕೊಳ್ಳಿ. ಸಂಬಳ ತಗೊಳ್ಳದೆ ನಮ್ಮನ್ನ ತುಂಬಾ ಚೆನ್ನಾಗಿ ಪೋಷಣೆ ಮಾಡ್ತಾರೆ, ಕಾಪಾಡ್ತಾರೆ. ಒಂದು ತಾಯಿ, 2ನೇದು ಧರ್ಮಪತ್ನಿ. ಇವರಿಬ್ಬರೇ. ಒಂದು ಅಮ್ಮ. ಯಾವತ್ತಾದ್ರೂ ಸಂಬಳ ಕೊಟ್ಟಿದ್ದೀರ ಅಮ್ಮನಿಗೆ? ಪಾತ್ರೆ ತೊಳೆಯೋಕೆ, ಬೆನ್ನುಜ್ಜೋದಕ್ಕೆ, ಟ್ಯಾಬ್ಲೆಟ್ ಕೊಟ್ಟಿದ್ದಕ್ಕೆ. ಹೌಸ್ ಮೇಡ್ನ ಕರೀರಿ, ಯಾರನ್ನಾದ್ರೂ ಟ್ಯಾಬ್ಲೆಟ್ ಇಂಜೆಕ್ಷನ್ ಒಂದಿನಕ್ಕೆ 2,000 ರಿಂದ 2,500 ಸಾವಿರ ತಗೋತಾರೆ ಸ್ವಾಮಿ, ಪ್ಲಸ್ GST. ಒಂದು ದಿನಕ್ಕೆ ಅವ್ರ ಊಟ, 3 ಹೊತ್ತು ಊಟ ಎಲ್ಲ ಕೊಡಬೇಕು, ಮಲಗ್ಲಿಕ್ಕೆ ಜಾಗ ಕೊಡಬೇಕು. ಅದಿದೆ. ಒಂದು ದಿನಕ್ಕೆ ಕೊಟ್ಟಿದ್ದೀರಾ, ತಿಂಗಳಿಗೆ 2,500 ಸಾವಿರ ರೂಪಾಯಿ ಕೊಟ್ಟಿದ್ದೀರಾ? ಯೋಚನೆ ಮಾಡಿ ನೋಡಿ ಮಕ್ಕಳೇ. ಒಂದ್ ಅರ್ಥ ಆದ್ರೆ ಸಾಕು, ಎಲ್ಲಿ ಮಿಸ್ ಹೊಡಿತಿದ್ದೇವೆ ಅಂತ. ಹಾಗೆಯೇ ಜೀವನ ಪರ್ಯಂತ ಯಾರಿಗೋ ತಗೊಂಡೋಗಿಡ್ತಿಲ್ಲ, ಅವನ ದುಡಿದಿತ್ತು, ಅಲ್ಲೊಂದು ಅವಮಾನ ಆಯ್ತು, ಸನ್ಮಾನ ಆಯ್ತು, ಎಲ್ಲ ಮನೆಗೆ ತಗೋಬರ್ತಾನೆ. ದಣಿ ಅವನು, ಪ್ರಾಣಕಾಂತ. ನೆನಪಿಟ್ಕೊಳ್ಳಿ, ನಿಮ್ಮ ಪ್ರಾಣ ಇದೆ ಅಂದ್ರೆ ನಿಮ್ಮ ಕಾಂತನೇ, ನಿಮ್ಮ ಯಜಮಾನನೇ. ಪ್ರಾಣಕ್ಕೆ ಚುಚ್ಚುವಾಗೆ ಮಾತುಗಳಂದ್ರೆ ಇರುತ್ತೆ ಕೆಲವೊಂದು ಅಭ್ಯಾಸಗಳು. ಅವನಾಗಿಯೇ ಸೋಮಾರಿ ಕೆಲವು ವಿಚಾರದಲ್ಲಿ. ದುಡುಕು ಬುದ್ಧಿಯ ಗಂಡಿಗೆ ನಾಯಿ ಬುದ್ಧಿ ಅಂತ ಹೇಳ್ತೇವೆ, ಹೆಣ್ಣಿಗೆ ಮಾಯಾ ಬುದ್ಧಿ ಅಂತ ಹೇಳ್ತೇವೆ. ಇರ್ಲಿ, ನನ್ನ ಯಜಮಾನನೇ, ಅವನಾಗೇನೆ. ಅವನು ಹೇಗಿದ್ದಾನೋ ಹಾಗೆ ಒಪ್ಪಿಕೊಳ್ಳಿ. ನನಗೋಸ್ಕರ ಬದಲಾಗ್ಬೇಕು, ಮೊದಲೇ ಮಾತಾಡ್ಕೊಳ್ಳಿ. ಫೀಸ್ ಅ ರಾಂಗ್ ಪರ್ಸೆಪ್ಷನ್. ದಿನಾ ಪಾರ್ಟಿ, ದಿನಾ ಕುಡಿತ, ದಿನಾ ಮೋಜು ಬೇಡ, ಅಂತ ಸಂಗಾತಿಯ ಬೇಡ. ವೀಕೆಂಡ್ ಆದ್ರೆ ಪಾರ್ಟಿಗೆ ಹೋಗ್ಬೇಕು, ಸದಾ ಪಾರ್ಟಿ ಬಿಟ್ರೆ ಮನೆ ಮೇಲೆ ಗಮನ ಇಲ್ಲ. ಮೊದಲೇ ಅದಕ್ಕೆ 6 ರಿಂದ 10 ತಿಂಗಳು ಮಾತಾಡಿ ಅವನ ವ್ಯಕ್ತಿತ್ವ, ಆಕೆಯ ವ್ಯಕ್ತಿತ್ವ ಅರ್ಥ ಆಗಿದೆ. ಕೆಲವು ಹೆಣ್ಮಕ್ಳು ವೀಕೆಂಡ್ ಬಂತು ಅಂದ್ರೆ 2 ದಿನ ಕೇಳ್ಬಾರ್ದಪ್ಪ, ಇಟ್ಬಿಡು, 10,000 ರೂಪಾಯಿ ಟ್ರಿಪ್ ಹೋಗ್ಬೇಕು, ನಾನು ಸಪ್ರೇಟು, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಮೇಕಪ್ ಮಾಡ್ಕೋಬೇಕು. ಇದಿದ್ದಾರೆ, ಸ್ತ್ರೀಯರಲ್ಲೂ ಇದೆ, ಇಲ್ಲ ಅನ್ಕೋಬೇಡಿ. ಕಲಿಯುಗಕ್ಕೆ, ಯುಗಕ್ಕೆ ತಕ್ಕಂತೆ ಬದಲಾವಣೆ ಅವರಲ್ಲೂ ಬಂದಿದೆ. ನಿಮಗೆ ಅದು ಒಗ್ಗಲ್ಲ. ಮೊದಲೇ ನೀವು ಮಾತಾಡ್ಕೊಂಡಿದ್ರೆ ಇದಾಗ್ತಿಲ್ಲ, ದೂರ ಆಗ್ತಿದ್ರಿ. ಮದುವೆ ಆದ್ಮೇಲೆ ಒಪ್ಕೋಬೇಕು. ನೀನ್ ಚೇಂಜ್ ಆಗ್ಬೇಕಮ್ಮ, ಅದು ಆಗದ ಮಾತು. ಅವನ್ ಬೆಳಿಗ್ಗೆ 7 ಗಂಟೆಗೆ ತಿಂಡಿ ತಿಂತಾನೆ, ಅದನ್ನ ಮಾಡಿಡಿ. ನೀವು 11 ಗಂಟೆಗೆ ತಿನ್ನೋ ಅಭ್ಯಾಸ ಅಂದ್ರೆ ನೀವು ಬದಲಾಗೋಕೆ ಆಗೋಲ್ಲ. ಏನಮ್ಮ ನೀನು 11 ಗಂಟೆಗೆ ತಿಂತೀಯ? ಅದು ಹಾಗೆಯೇ. ಆಕೆ ಖಾರ ಅಂದ್ರೆ ತುಂಬಾ ಇಷ್ಟ, ನಿಮಗೋಸ್ಕರ ಸಿಹಿ ತಿನ್ನೋಕ್ಕಾಗಲ್ಲ, ಒಂಚೂರು ತಿನ್ಬೋದು. ಹಾಗೆ ಈತನಿಗೆ ಸಿಹಿ ತುಂಬಾ ಇಷ್ಟ. ನಾನು ಊಟದ ಮೊದಲು ಸಿಹಿ, ಊಟದ ಮಧ್ಯದಲ್ಲಿ ಸಿಹಿ, ಊಟದ ನಂತರ ಸಿಹಿ. ಊಟಕ್ಕೊಂದು ಹಣ್ಣು ಇರಲೇಬೇಕು ನನಗೆ. ಹಣ್ಣಿನ ಪ್ರಿಯ. ಏನಾದ್ರೂ ಒಂದು ಹಣ್ಣು ತಿಂತಾನೆ. ಅದಕ್ಕೆ ಏನ್ ಮಾಡ್ಬಿಟ್ಟಿದ್ರೆ, ಎಲ್ಲಾ ಹಣ್ಣು ಸಿಗೋಲ್ಲ, ಎಲ್ಲಾ ಸೀಸನ್ ಅಲ್ಲಿ ಸಿಗೋದು ಪಪ್ಪಾಯ ಇಸ್ ಮೈ ಮ್ಯಾಂಡೇಟರಿ ಫುಡ್. ಅದಿದ್ದೇ ಇರುತ್ತೆ. ಸಿಕ್ಕಕ್ ಬೇರೆ ಹಣ್ಣು ತಿಂತಾನೆ, ಬಾಳೆಹಣ್ಣು ತಿಂತಾನೆ. ಡನ್. ತಾಯಿ ವಿಚಾರ ಮಾತಾಡಿದ್ರೆ ಬೇಜಾರಾಗುತ್ತೆ, ಮಾತಾಡೋಲ್ಲ. ಬೇರೆ ವಿಚಾರ ಮಾತಾಡಿದ್ರೆ ಬೇಜಾರಾಗುತ್ತೆ, ಮಾತಾಡೋಲ್ಲ. ದುಡ್ಡಿನ ವಿಚಾರ ಮಾತಾಡಿದ್ರೆ ಬೇಜಾರಾಗುತ್ತೆ, ಬೇಡ. ಸ್ವಲ್ಪ ಸಮಯ ತಗೊಳುತ್ತೆ, ಒಂದು 4-5 ವರ್ಷ, ಒಂದು 10 ವರ್ಷ. ನನ್ನ ಸಂಗಾತಿಗೆ ನೋವಾಗ್ತಿದೆ ಈ ವಿಚಾರದಲ್ಲಿ, ಅವನಾಗಿ ಬದಲಾಗಬೇಕೇ ವಿನಃ ನಾವಾಗಿ ಇನ್ನೊಬ್ಬನ ಬದಲಾಯಿಸ್ತೀವಿ ಅಂದ್ರೆ ಮಕ್ಕಳನ್ನ ತಂದೆ ತಾಯಿಯಾಗಿ ನಾವೇ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತೇನಾಗ್ಬಿಟ್ಟಿದ್ರಿ ಗೊತ್ತಾ? ಮದುವೆ ಆಗಿದ ತಕ್ಷಣ ಗುರುಜಿ ನೋಡಿ ನಾನು ಎಷ್ಟು ಹೇಳಿದ್ರು ಬದಲಾಗಲ್ಲ ಅಂತಾರೆ.
ಆಗುವುದಿಲ್ಲ. ಹುಟ್ಟು ಗುಣ ಸುಟ್ರು ಬಿಡೋಲ್ಲ. ಅನುಮಾನದ ಹೆಂಡತಿ ಮುಗೀತು ನಿಮ್ ನರಕ. ಮದುವೆಗೆ ಮೊದಲೇ ಆಕೆ ಎದ್ರೆ ಕೂತ್ರೆ ಅನುಮಾನ ಪಡ್ತಾಳೆ ಅಂದ್ರೆ ನಾಳೆ ಮದುವೆ ಅಂದ್ರೂ ಮುರಿದಾಕಿ ಹೇಳ್ಬಿಡಿ. ಬೇಡವಾ ನಿಮ್ ಮಗಳಿಗೆ ಇಂಥದ್ದೊಂದು ಸಮಸ್ಯೆ ಇದೆ, ಯಾರ ಹತ್ರ ಮಾತಾಡಿದ್ರು ನೀವು ನಂಬೋಲ್ಲ. ಮೊದಲ ರಾತ್ರಿಯಲ್ಲಿ ಒಂದು ಹುಡುಗಿ ಕೇಳಿರೋ ಮಾತೇನ್ ಗೊತ್ತಾ? ನನ್ನ ತಂಗಿ ನಿನ್ ಪಕ್ಕದಲ್ಲಿ ಕುತ್ಕೊಂಡಿದ್ಲಲ್ಲ, ನಿನ್ಗೇನು ಅನ್ನಿಸ್ಲಿಲ್ವಾ ಅಂತ. ಅವಳ್ಯಾಕೆ ನಿನ್ ಪಕ್ಕದಲ್ಲಿ ಕುತ್ಕೊಂಡ್ಲು? ನನ್ಗೆ ಅನ್ಸುತ್ತೆ ನಿನ್ಗೆ ಅವಳ ಮೇಲೆ ಕಣ್ಣಿದೆ ಅಂತ. ಇವನ್ ಮೊದ್ಲೇ ಹೇಳಿದಾನೆ ತಂದೆ ತಾಯಿಗೆ, ಹುಡುಗಿಯವ್ರ ಅಮ್ಮ ಅಪ್ಪನಿಗೂ ಹೇಳಿದ್ದಾನೆ ನಿಮ್ ಹುಡುಗಿನಲ್ಲಿ ಈ ದೋಷ ಇದೆ ಅಂತ. ಏನೂ ಆಗಲ್ಲಪ್ಪ, ಅದುವೇ ಎಡವಟ್ಟು, ಅದಕ್ಕೆ ಡೈವರ್ಸ್ಗೆ ಈಗ ಬಂದು ಕೂತಿರೋದು. ಅವ್ನ್ ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಈಕೆ ಸವಾಸವೇ ಬೇಡ ಅಂತ. ತನ್ನ ತಂಗಿ ಹತ್ರನೂ ಮಾತಾಡುವಾಗಿಲ್ಲ, ಆಕೆ ತಂಗಿ ಬಂದು ಕೂತ್ಕೊಂಡು ರಿಸೆಪ್ಷನ್ ಅಲ್ಲಿ ಕೂತ್ಕೊಂಡು ಜೊತೆಲಿ ಊಟ ಮಾಡಿ ಬಾವ ಬಾವ ಅಂದಿದ್ದಕ್ಕೆ ಬೆಂಕಿ ಹಚ್ಕೊಬಿಟ್ಟಿದ್ದಾಳೆ. ನನ್ನ ತಂಗಿ ಮೇಲೆ ಕಣ್ಣು ಹಾಕಿದ್ಯಾ, ಆಕೆ ಹೀಗೆ ಅಂತ. ಎತ್ತರೆ ಕೂತ್ರೆ ಯಾರನ್ನೂ ನೋಡ್ಬಾರ್ದು ನನ್ನ ಗಂಡ, ಯಾರ ಹತ್ರ ಮಾತಾಡಬಾರ್ದು ನನ್ನ ಗಂಡ. ಮುಗೀತು ಮಕ್ಕಳೇ, ಮುಗೀತು. ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು ನಿಶ್ಚಿತಾರ್ಥ ಅಂತ ಮಾಡ್ತಿದ್ದು. ಇದಕ್ಕೆ ನಿಶ್ಚಿತಾರ್ಥ ಮುರಿದು ಹೋಗ್ಲಿ ಪರವಾಗಿಲ್ಲ, 100 ನಿಶ್ಚಿತಾರ್ಥಗಳು ಮುರಿದು ಹೋಗ್ಲಿ. ಅದಕ್ಕೆ ಈಗಿನ ಕಾಲದವರಿಗೆ ನಿಶ್ಚಿತಾರ್ಥ ಮಾಡ್ಕೋಬೇಡಿ ಅಂತೇನೆ ನನ್ನ ಅನುಭವದ ಮಾತು. ಅಷ್ಟು ಜಾತಕಗಳನ್ನು ನೋಡಿದ್ದೇನೆ. ಅಯ್ಯೋ 100 ಜನದ ಮುಂದ್ಗಡೆ ನಿಶ್ಚಿತಾರ್ಥ ಮಾಡ್ಕೊಬಿಟ್ಟಿದ್ದೇವೆ, ನಮ್ಮ ಮರ್ಯಾದೆ ಏನಾಗುತ್ತೋ, ಇನ್ನೊಂದೇನಾಗುತ್ತೋ. ಈ ಮಾತುಗಳು ಕೇಳಿ ಅವ್ರೇನಂತಾರೆ ಅವ್ರೇನಂತಾರೆ ಅನ್ನುವ ಧಾವಂತಕ್ಕೆ ಬಲವಂತಕ್ಕೆ ಬಿದ್ದು ಮದುವೆಯಾಗಿ ಇಲ್ಲ ಇನ್ನೊಂದು ಮಾಡಿಕೊಂಡು ಮನೆಯೊಂದು 3 ಬಾಗ್ಲಲ್ಲ ಇನ್ನೊಂದು ದಾರಿ ಮಾಡಿಟ್ಕೊಬಿಟ್ಟಿದ್ರಿ. ಬರೀ ಡೈವರ್ಸ್ ಕೇಸುಗಳು. ಹುಡುಗಿ ಮದುವೆ ಮೊದಲೇ ದುಡ್ಡಿನ ದಾಹವ, ಇಲ್ಲ ಹುಡುಗನಿಗೆ ನಿಮ್ ಸಂಬಳದ ಮೇಲೆ ಗಮನ. ಮೊದಲೇ ಹೇಳ್ಬಿಡಿ, ನೋಡೋಣ ನನ್ಗೆ 1 ಲಕ್ಷ ಬರುತ್ತೆ, ಅಮ್ಮ ಅಪ್ಪ ಕಷ್ಟಪಟ್ಟು ಸಾಲ ಮಾಡಿ ಓದಿಸಿದ್ದಾರೆ, ಸಾಲ ತೆಗೆದು ಓದಿಸಿದ್ದಾರೆ, ನಾನು ತಿಂಗಳಿಗೊಂದು 50-60 ಸಾವಿರ ಕೊಡ್ತಿದ್ದೇನೆ, ಮಿಕ್ಕಿದ್ರೆ ನಿನಗೆ ಕೊಡ್ತೇನೆ, ಎತ್ತಿಟ್ಕೋತೇನೆ, ಇಟ್ಸ್ ಓಕೆ, ನನಗೆ ನಿನ್ ದುಡ್ಡಿನ ಮೇಲೆ ಗಮನ ಇಲ್ಲ, ಐ ಡೋಂಟ್ ನೀಡ್ ಯುವರ್ ಮನಿ ಅಂದ. ಓಕೆ, ಬ್ಯೂಟಿಫುಲ್, ಸೂಪರ್. ಇಲ್ಲ ಅದೆಲ್ಲ ಗೊತ್ತಿಲ್ಲ, ನೀನ್ ಪೂರ್ತಿ ದುಡ್ಡು ಈಗಲೇ ಕೊಡ್ಬೇಕಮ್ಮ. ಓ, ಇವನ್ ಯಾರೋ ದುಡ್ಡಿನ ಮನುಷ್ಯ. ಅಲ್ಲೊಂದು ಲೆಕ್ಕಾಚಾರಕ್ಕೆ ಮೊದಲೇ ಮಾತನಾಡ್ಕೋಬೇಕಿತ್ತು ಇದೆಲ್ಲ. ಮದುವೆ ಆದ್ಮೇಲೆ ಅವನೇನೋ ಹೇಳ್ತಾನೆ, ನೀವು ಸಂಕಟ ಪಡೋದು. ನಾನು ವಾರ ಅಮ್ಮನ ಹತ್ರ ಹೋಗ್ತೀನಿ, ವಯಸ್ಸಾಗಿದೆ. ಸರಿ, ಯಾಕೆ ಹೋಗ್ತಿ ಅಂತ ಕೇಳಿದ್ರೆ ಆಕೆಗೆ ನೋವಾಗುತ್ತೆ, ಬಿಡಿ. ಯಾಕೆ? ನಿಮಗ ಮಾತ್ರ ಅಮ್ಮ ಅಪ್ಪ ಕುಟುಂಬ, ಆಕೆಗಿಲ್ವಾ? ಮದುವೆ ಆಗ 1-2 ವರ್ಷ ಬೇಡ ಕಣೋ, ಮಗು ಮಾಡ್ಕೊಳ್ಳೋದು. ಐ ಆಮ್ ನಾಟ್ ಮೆಂಟಲಿ ಫಿಟ್, ಫಿಸಿಕಲಿ, ಎಮೋಷನಲಿ. ಈಗ ತಾನೇ ಹೊರಗಡೆ 25-30 ವರ್ಷ ಸಾಕಿದ್ದಾರೆ ಕಣೋ, ಈಗ ತಾನೇ ಬಂದಿದ್ದೀನಿ ಕಣೋ. ರೈಟ್, ಆಯ್ತು, ನಿಮ್ಮ ಮಗುವೇ ಅಲ್ವಾ ಆಕೆ ಧರಿಸೋದು ಗರ್ಭ. ಸಮಯ ಕೊಡೋಣ. ಬರೀ ಅದೇನು ಪಶುಗಳ ಸಟಾಪಟ ಸೇರು, ಸಟಾಪಟ ಮಗು ಇಳಿಸ್ಬಿಡು. ಅದಕ್ಕೆ ಎಷ್ಟೋ ಮಕ್ಕಳು ಇವತ್ತು ಏನೇನೋ ಸಮಸ್ಯೆಗಳಲ್ಲಿ ಬಳಲ್ತಿರೋದಕ್ಕೆ ಕಾರಣ ಏನು ಗೊತ್ತಾ? ಒಂದು ಮಾನಸಿಕವಾಗಿ ಆಕೆ ಸಿದ್ಧಳಿರ್ಲಿಲ್ಲ, ದೈಹಿಕವಾಗಿ ಇಲ್ಲ ಕೌಟುಂಬಿಕವಾಗಿ, ಆರ್ಥಿಕವಾಗಿ, ಈ ತರದ್ದು ನಾನಾ ಪ್ರಚೋದನೆಗಳಿರ್ತವೆ. ಇವತ್ತು ಮಕ್ಕಳು ಯಾಕೆ ಈ ತರ ಹೈಪರ್ ಆಗ್ತಿದ್ದಾರೆ? ಹೈಪರ್ ಆಕ್ಟಿವಿಟಿ, ಇನ್ನೊಂದು ಅನ್ನತಕ್ಕಂಥ ಕಾರಣವೇ ನೀವಿಬ್ಬರು ಸಿದ್ಧರಿಲ್ಲದ ಸಂದರ್ಭದಲ್ಲಿ ಸೇರಿ ಜನಿಸಿದ ಮಗು ಅದು. ಇನ್ನೇನಾಗುತ್ತೆ? ಅದೊಂದು ಬೇರೆ ಭಾರ ಇಟ್ಬಿಟ್ರಿ, ಉದ್ದಾಡ್ತಾಳೆ. ಹಾಗೆ ಆತನಿಗೂ ನನ್ನಪ್ಪ 30 ವರ್ಷ ಅಮ್ಮನ ಹಾಲು ಕುಡಿದು, ಅಮ್ಮನ ಊಟ ತಿಂದು, ಕೈ ತುತ್ತು ತಿಂದು, ಎದ್ರೆ ಕೂತ್ರೆ ನಿಂತ್ರೆ ಅಮ್ಮ ಅಂದೊಂದು ದಿಢೀರಂತ ನಿಮ್ ಕಡೆ ವಾಲಪ್ ಸ್ವಲ್ಪ ಕಷ್ಟ ಆಗುತ್ತೆ. 6 ತಿಂಗಳಲ್ಲಿ ಯಾವಾಗ ನೋಡಿದ್ರು ಅಮ್ಮ ಅಂತಾನೆ. ಹೌದು, ಅಮ್ಮ ಅಂದೆ, ಪಕ್ಕದ ಮನೆಯವ್ರನ್ನ ಅಮ್ಮ ಅಂತಿದಾನ, ನನ್ನ ಅಕ್ಕ ಅಂತಾನೆ. ನೀವೇನ್ ಮಾಡ್ಬಿಟ್ಟಿದ್ರಿ? ನಿಮ್ಮ ಕಡೆ ವಾಲಲ್ಲೂ ಅಕ್ಕನ ರುಚಿ ರೀ, ಅಕ್ಕನ ತರ ಮಾಡಿದಿನ ದೋಸೆ ಕೇಳ್ರಿ, ಅಕ್ಕನ ಕೇಳೋಣ, ಫೋನ್ ಹಾಕ್ರಿ, ಈ ಪೆಸರಟ್ಟು ಇಷ್ಟ ಅಂತೆ, ನಿಮ್ಮ ಅಕ್ಕ ಮಾಡ್ದಾಗೆ. ನಿಮ್ಮ ಅಕ್ಕ ಚಿತ್ರಾನ್ನ ತುಂಬಾ ಚೆನ್ನಾಗಿ ಮಾಡುತ್ತೆ ಅಂತಿರಲ್ವಾ, ಮಾವಿನಕಾಯಿ ಚಿತ್ರಾನ್ನ ಫೋನ್ ಮಾಡ್ರಿ, ಮಾತಾಡೋಣ. ಅಕ್ಕ, ನಿಮ್ಮ ತಮ್ಮನಿಗೆ ಇದಿಷ್ಟ ಅಂತೆ, ಅಕ್ಕ ನಿಮ್ಮ ಅಣ್ಣನಿಗೆ ಇದಿಷ್ಟ ಅಂತೆ, ಸ್ವಲ್ಪ ಹೇಳ್ಕೊಡಕ್ಕ. ಅವ್ರಿಗೂ ಒಂದು ಮಾಧುರ್ಯತೆ. ನೋಡ್ದ ನಮ್ ನಾದ್ನಿ, ನಮ್ ಸೊಸೆ ಎಷ್ಟಿಷ್ಟುವಪ್ಪ ನಮ್ಮ ಮೇಲೆ ಪ್ರೀತಿ ಗೌರವ ಇಲ್ಲ. ಯಾವಾಗ ನೋಡಿದ್ರು ನಿಮ್ಮ ಅಕ್ಕಂದ ಮಾವಿನಕಾಯಿ ಚಿತ್ರಾನ್ನ, ಹೋಗು ನಿಮ್ಮ ಅಕ್ಕನ ಜೊತೆಲ್ಲ ಮಲ್ಕೋ ಹೋಗಿ, ಅಲ್ಲೇ ಎತ್ಕೋ ಹೋಗು, ಮುಡೀತು ಹೊಡಿತು. ಇನ್ನೂ ಕೆಲವು ಅಕ್ಕಂದ್ರು ಇರ್ತಾರೆ, ಮದುವೆ ಮಾಡಿಸ್ತಾರೆ, ಯಾವಾಗ್ಲೂ ನನ್ನ ಮಾತೇ ಕೇಳಬೇಕು ಅಂತ ಮಾಡ್ತಾರೆ. ಮದುವೆ ಮಾಡಿದ್ದೇನಕ್ಕೆ? ಅವರಿಬ್ಬರು
ಚೆನ್ನಾಗಿರೋಕೆ, ಅವರಿಬ್ಬರು ಸಂಸಾರ ದೊಡ್ಡದಾಗ್ಲಿಕ್ಕೆ ಮೂಗು ತೂರ್ಸೋದು, ಪ್ರತಿಯೊಂದಕ್ಕೂ ಮೂಗು ತೂರ್ಸೋದು, ನಿತ್ಯ 50 ಕಾಲ್ ಮಾಡೋದು, ಅಕ್ಕ ತಂಗಿ ಅಮ್ಮ ಎಲ್ಲಾರು, ಹುಡುಗಿ ಮನ್ಸು ಕೆಡಿಸೋದು. ಮೊದಲೇ ಹೊಸ ಮನೆ, ಹೊಸ ಜಾಗ, ಹೊಸ ಪರಿಸರ, ಹೊಸ ಕುಟುಂಬ, ಇಲ್ಲ, ಉತ್ತರವಿಲ್ಲದ ಪ್ರಶ್ನೆ, ಇಲ್ಲದ್ದು ಹಾಕಿ ಹಾಕಿ ಹಾಕಿ. ಅದಕ್ಕೆ ಹೇಳ್ತೇನೆ, ಮನುಷ್ಯರ ಬಾಯಿಗೆ ಬೀಗ ಹಾಕೋದಕ್ಕಿಂತ ನಿಮ್ಮ ಕಿವಿಗೆ ಬೀಗ ಹಾಕೊಳ್ಳಿ. ಬದುಕು ಆನಂದ. ಮುಖ್ಯವಾಗಿ ಡೈವರ್ಸ್ ಕೇಸ್ಗಳು ಆಗ್ತಿದೆಯಲ್ಲ, ವೈಮನಸ್ಯಗಳು ಆಗ್ತಿದಾವಲ್ವಾ, ಎಲ್ಲ ನೋಡಿದ್ರು ಕಾಯಿಲೆಗಳು, ಮನೋವ್ಯಾಧಿಗಳಿಂದಲೇ ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಅತಿ ದೊಡ್ಡ ಕಾರಣ ಇವುಗಳು. ಬೇಗ ಕಿವಿಗೆ ಹಾಕೊಳ್ಳೋದು, ಬೇಗ ತಲೆ ಕೆಡ್ಸ್ಕೊಳ್ಳೋದು, ಹೃದಯಕ್ಕೆ ತಗೊಳ್ಳೋದು, ಮನ್ಸಿಗೆ ತಗೊಂಡು ಕೊತ 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 ಕುದಿದು ದಿಢೀರ್ ನಿರ್ಧಾರ ತಗೊಳ್ಳೋದು, ಇನ್ನೊಂದಾಗೋದು ಹಾರ್ಟ್ ಅಟ್ಯಾಕು, BP, ಥೈರಾಯ್ಡ್, ಎವ್ರಿ ಡಿಸೀಸ್ ಮನೆ ಬಾಗ್ಲ ಮನೆ ಒಳಗಡೆ ಇಟ್ಕೊಬಿಟ್ಟಿದ್ದೀವಿ ಇವತ್ತು. ನಾವು ತೃಪ್ತಿಯಾಗಿಲ್ಲ. ಇಲ್ಲ, ಮೊದಲು ವಿಚ್ಛೇದನಕ್ಕೆ ಇದನ್ನ ಹಾಕೊಳ್ಳಿ, ಬುಕ್ಸ್ ಇಬ್ರು ಇಟ್ಕೊಳ್ಳಿ. ನನ್ನ ಹೆಂಡತಿಗೆ ಇದಿಷ್ಟ ಎಲ್ಲ ಕೇಳಿದ್ರೆ ಕೇಳೋಲ್ಲ, ಅವ್ರ ಅಮ್ಮನ ಹತ್ರ ಡನ್, ಅವಳು ಸಿಹಿನೇ ಡನ್, ರಾತ್ರಿ 8:30 ಮಲ್ಗೋದು ಡನ್, ಇದನ್ನ ನಾನು ಕೇಳೋಲ್ಲ. ಬರ್ಡೇ ನೆನಪಿಂದ ವಿಶ್ ಮಾಡ್ಬೇಕು, ಹೌದು, ಊರವ್ರಿಗೆಲ್ಲ ವಿಶ್ ಮಾಡ್ತೀರಿ, ನಿಮಗೋಸ್ಕರ ಜೀವನ ಪರ್ಯಂತ ಇರುವಂತ ಒಂದು ಬಹಳ ಸಂಗಾತಿ ಧರ್ಮಪತ್ನಿ ನೆನಪಿಟ್ಟುಕೊಳ್ಳಿ. ಹೆಂಡತಿ ಅಲ್ಲ, ನಮ್ಮ ವೈದಿಕದಲ್ಲಿ ಹೆಂಡತಿ ಅಂತ ಅನ್ನೋಲ್ಲ, ಅದು ಆಡ್ಭಾಷೆ. ಪತ್ನಿ ಅಂತ ಕೂಡ ಅನ್ನಲ್ಲ, ಅದಕ್ಕೆ ಮೀರಿದ್ದು ಹೇಳ್ತೇವೆ ಧರ್ಮಪತ್ನಿ. ನಾವೇನಾದ್ರೂ ಧರ್ಮಬದ್ಧವಾಗಿದ್ದೀವಿ ಅಂದ್ರೆ ಅದಕ್ಕೆ ಸಾಕ್ಷಿಯೇ ನಮ್ಮ ಧರ್ಮಪತ್ನಿ, ಹಿಂಗಂತಾರೆ ಆ ತಾಯಿಯನ್ನು ನೋಡ್ಬಿಟ್ಟು. ಹೌದು, ಅದಕ್ಕೆ ನೆನಪಿಟ್ಟುಕೊಳ್ಳಿ, ಯಾವುದೇ ಒಂದು ದೈವಿಕ ಕಾರ್ಯಗಳಲ್ಲಿ ಧರ್ಮಪತ್ನಿಯನ್ನ ಎಡಗಡೆ ಕುಂದಿರ್ಸೋಲ್ಲ, ಗೊತ್ತಿದೆಯಾ? ಯಾವುದೇ ದೇವರ ಕಾರ್ಯ, ದೇವರ ಪೂಜೆಗಳಲ್ಲಿ ಧರ್ಮಪತ್ನಿಯನ್ನ ಎಡಗಡೆ ಕುಂದರಿಸುವುದಿಲ್ಲ, ಬಲಗಡೆಯೇ ಕುಂದರಿಸುವುದು. ನೀವು ಒಂದು ಚೆಕ್ ಎತ್ಕೊಳ್ಳಿ, 1 ಅಂತ ಬರೀರಿ, ಇಲ್ಲ 0 ಅಂತ ಬರೀರಿ. ನಾವು ಶೂನ್ಯರೇ, ಮದುವೆ ಆಗೋವರೆಗೂ ನಾವು 0ನೇ. ಏನಿದೆ ನಮ್ದು ಅಸ್ತಿತ್ವ? ಹೋಗಲೋ ಬಾರಲೋ, ಹೋಟೆಲ್ ಮೇ ಖಾನಾ ಛತ್ತರ್ ಮೇ ಸೋನಾ, ಇಷ್ಟೇ. ಹೋಟೆಲ್ ಮೇ ಖಾನಾ ಛತ್ತರ್ ಮೇ ಸೋನಾ. ಎಲ್ಲಿ ತಿನ್ನೋ ಎಲ್ಲಿದ್ನೋ ಯಾರು ಕೇಳಲ್ಲ. ಮದುವೆ ಆದ್ಮೇಲೆ ನಮ್ಮದೊಂದು ಗೃಹಸ್ಥ ಅಂತಾರೆ, ನೆನ್ಪಿಟ್ಕೊಳ್ಳಿ. ಗೃಹಸ್ಥ ಅನ್ನತಕ್ಕಂಥದ್ದು ನಾವು ಶೂನ್ಯವೇ. ಆದರೆ ಆ ಶೂನ್ಯಕ್ಕೆ ನೀವು ನೆನ್ಪಿಟ್ಕೊಳ್ಳಿ, ಶುಭ ಕಾರ್ಯಗಳು, ಮಳದಿಯನ್ನ ಇಲ್ಲಿ ಅರ್ಧಾಂಗಿ ಈ ಕಡೆ, ಆಕೆಯ ಬಲಗಡೆ ನಾವು ಕುತ್ಕೋತೇವೆ. ಆಕೆಯ ಬಲಗಡೆ ನಾವು ಕುತ್ಕೋತೇವೆ ಅಂದ್ರೆ 0 ಎಡಗಡೆ ನೀವು ಸಂಖ್ಯೆಗಳಾಗ್ತಾ ಹೋಗಿ 1 ಅಂತ ಹಾಕಿ 10 ಅಂತಾರೆ, ಇನ್ನೊಂದು 1 ಹಾಕಿ 110 ಅಂತಾರೆ, ಇನ್ನೊಂದು 1 ಹಾಕಿ 1010 ಅಂತಾರೆ. ಹೌದಾ? ಕರೆಕ್ಟಾ? ಅದೇ ನಮ್ಮ ಬಲಗಡೆ, ಪುರುಷನ ಬಲಗಡೆ ನೀವು ನೋಡಿ, ದೇವಸ್ಥಾನಕ್ಕೆ ಹೋದ್ರೆ ಈ ಕಡೆ ಬಾಮ್ಮ ಅಂತಾರೆ, ಈ ಕಡೆ ನಿಲ್ಲಿಸ್ತಾರೆ ಆಕೆಯನ್ನ. ಕೊಡ್ಬೇಕಾದ್ರೆ ಪ್ರಸಾದ ಇನ್ನೊಂದು ಅನ್ನತಕ್ಕಂಥದ್ದು. ಈ ಕಡೆ ಹಿಂಗ್ ತಿರುಗಿ ತಿಲಕ ಇಡಬೇಕು ನಾನು. ಆಕೆ ಎಡಗಡೆ, ಆಕೆಯ ಬಲಗಡೆ ಅಂದ್ರೆ 0ಯ ಪಕ್ಕದಲ್ಲಿ ಈ ಕಡೆ 1 ಬೆಲೆ ನೋಡಿ. 0 ಪಕ್ಕದಲ್ಲಿ ಈ ಕಡೆ ಬಲಗಡೆ 1 ಹಾಕಿ, ಅದನ್ನೇನು ಅಂತಾರೆ? 1 ಪೈಸಾ ಅಂತಾರೆ. ನೀವು ಆಗ್ತಾ ಹೋಗಿ 0 ಪಕ್ಕದಲ್ಲಿ ಬೆಲೆ ಇಲ್ಲ, 0 ಎಡಗಡೆ ಬಲ. ಗೃಹಸ್ಥ, ಮನೆ ಕಟ್ಟಿದವನ ಗೃಹಸ್ಥ ಅನ್ನಲ್ಲ, ಮನೆ ಕಟ್ಕೊಂಡವನೇ ಅಂತಾರೆ. ಅದೇ ಮದುವೆ ಆಗಿರ್ತಕ್ಕಂಥವನನ್ನ ಗೃಹಸ್ಥ ಅಂತಾರೆ. ಇಂಟೋಡು ಅಂತಾರೆ, ವೀಟುಕಾರನ್ ಅಂತ ಹೇಳ್ತಾರೆ, ಯಜಮಾನ ಅಂತಾರೆ. ಇಷ್ಟು ಬಂದಿದ್ದು ಯಾರಿಂದ? ತಾಯಿ ಜೀವದಿಂದ. ಯಾವ ವಿಚಾರಕ್ಕೆ ಆ ಮಗುಗೆ ನೋವಾಗುತ್ತೆ, ಸಂಕಟ ಆಗುತ್ತೆ, ಬೇಸರ, ನಾನು ಅದನ್ನ ಒಂದು ಮಾತಾಡೋಲ್ಲ. ಲೇಟಾಗಿ ಬಂದ್ರೆ ನೋವಾಗುತ್ತೆ, ಅವ್ನು ಬೇಗ ಬರ್ತಾನೆ. ಸ್ಮೋಕ್ ಮಾಡಿ ಬಂದ್ರೆ ಹತ್ರಕ್ಕೆ ಬಂದ್ರೆ ಸ್ಮೆಲ್ ಬರುತ್ತೆ, ಓಕೆ ಬಾಯಿ ತೊಳ್ಕೊಂಡು ಹತ್ರಕ್ಕೆ ಬರ್ತಾನೆ. ಬ್ರಷ್ ಮಾಡಿದ್ರೆ ಮಲಗಿದ್ರೆ ಬೇಜಾರು ಮಾಡ್ಕೋತಾಳೆ, ಬ್ರಷ್ ಮಾಡಿಯೇ ಮಲಗೋಣ. ಫ್ರೆಶ್ ಅಪ್ ಇಲ್ಲದೆ ಮಲಗಿದ್ರೆ ಹಂಗೆ ಬೆವರಿನ ದುರ್ವಾಸನೆ ಅಲ್ಲೇ ಬಂದು ಬೆಡ್ ಮೇಲೆ, ಆಕೆಗೆ ಇಷ್ಟ ಆಗಲ್ಲ. ಲಿಟ್ಲ್ ಮೈಗೊಂದು ಸ್ನಾನ ಮಾಡಿ ಬಂದು ಮಲಗ್ತಾನೆ, ಕಾಲು ತೊಳ್ಕೊಂಡು ಬಂದು ಮಲಗ್ತಾನೆ. ದೇವ್ರ ಮನೆಗೆ ಬಂದು ಒಂದು ನಮಸ್ಕಾರ ಅಂದ್ರೆ ಖುಷಿ ಆಗ್ತಾಳೆ. ಯಾವೆಲ್ಲ ವಿಚಾರಕ್ಕೆ ಖುಷಿ ಆಗ್ತಾಳೆ, ಅದನ್ನ ಲಿಸ್ಟ್ ಮಾಡಿ
ನೀವು ಅಷ್ಟೇ ಪತ್ನಿಯರಾಗಿ ನನ್ನ ಯಜಮಾನನಿಗೆ ಅವ್ರ ಅಮ್ಮನ ಬಗ್ಗೆ ಕೊಂಕು ಮಾತಾಡಿದ್ರೆ ನೋವಾಗುತ್ತೆ, ಸಂಬಳದ ಬಗ್ಗೆ ಕೇಳಿದ್ರೆ ನೋವಾಗುತ್ತೆ. ಕೆಲವು ಅಭ್ಯಾಸಗಳು ಏನೋ ಇಟ್ಕೊಂಡಿರ್ತಾನೆ ಸೋಮಾರಿ. ಬೆಳಿಗ್ಗೆ ನನ್ನ ತರ ಮಧ್ಯಾಹ್ನಕ್ಕೆ 12 ಗಂಟೆಗೆ ಎದ್ದೊಳ್ತಾನೆ, ರಾತ್ರಿ 2 ಗಂಟೆಗೆ ಡ್ಯೂಟಿಯಿಂದ ಬರ್ತಾನೆ. ಆಯ್ತು, ಡನ್. ಒಬ್ಬನೇ ಇರೋಕ್ ಸ್ವಲ್ಪ ಇಷ್ಟಪಡ್ತಾನೆ. ಆಯ್ತು. ಪದೇ ಪದೇ ಆತನ ಬೇರೆ ಇನ್ನೊಂದು ಏನೋ ಒಂದು ಹಳೇದು ಆದದ್ದು, ಆ ಮದುವೆಲಾಗಿದ್ದು ಕೇಳಿದ್ರೆ ಅವನಿಗೆ ಹಳೆ ವಿಚಾರಗಳು ಕೇಳಿದ್ರೆ ಟೆನ್ಷನ್ ಆಗ್ತಾನೆ. ಮನೆಗೆ ಬಂದಿದ ತಕ್ಷಣ ದೂರ ಹೇಳಿದ್ರೆ ಟೆನ್ಷನ್ ಆಗ್ತಾನೆ. ಈ ಎಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಆ ವಿಚಾರ ಮುಟ್ಟಬೇಡಿ, ಲಿಸ್ಟ್ ಮಾಡ್ಕೊಳ್ಳಿ. ಇಬ್ರು ಯಾವ ವಿಚಾರಕ್ಕೆ ನನ್ನ ಸಂಗಾತಿ ಖುಷಿ ಆಗ್ತಾಳೆ, ಯಾವ ವಿಚಾರಕ್ಕೆ ನನ್ನ ಸಂಗಾತಿ ಬೇಸರ ಪಡ್ತಾನೆ, ಅದನ್ನ ಮುಟ್ಲಿಕ್ಕೆ ಹೋಗ್ಬೇಡಿ. ಅವ್ನ್ ತಣ್ಣೀರ್ ಕೇಳಿದ್ರೆ ಬಿಸಿನೀರ್ ಕೊಡೋದು ಬೇಡ. ಬಿಸಿನೀರು ಆಯ್ತು, ಅದು ಅವನ ಅಭ್ಯಾಸ. ನಿಮಗ್ ತಣ್ಣೀರ್ ಫ್ರಿಜ್ ವಾಟ್ರ್ ಗಟ 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 ಕುಡಿತೀರಿ. ಅವ್ನ್ ಬೆಳಿಗ್ಗೆ ಎದ್ದಿದ್ದೆ ತಿಂಡಿಗೆ ನಂತರ ಹಣ್ಣೆ ತಿನ್ನೋದು, ಅದೇ ಕೊಡಿ. ನಾನು ಎಷ್ಟು ಕಷ್ಟಪಟ್ಟು ಬೆಳಿಗ್ಗೆ ಎದ್ದು ತರಕಾರಿ ಹಚ್ಚಿ ಉಪ್ಪಿಟ್ಟು ಮಾಡಿದ್ದೀನಿ. ತರಕಾರಿ ಉಪ್ಪಿಟ್ಟು ಗೊತ್ತಾ? ಹಾಲ್ ಪೂರಿ ಮಾಡಿದ್ದೀನಿ ಗೊತ್ತಾ? ಪಲಾವ್ ಮಾಡಿದ್ದೀನಿ ಗೊತ್ತಾ? ಅವನ್ ತಿನ್ನಲ್ಲ. ಅಯ್ಯೋ ಅದೇನೋ ಕಷಾಯಪ್ಪ, ಏನೇನೋ ಎಲೆಗಳು ಹಾಕೊಂಡು ಕುಡಿತೀರಪ್ಪ, ಬೇಡ, ನೋವಾಗುತ್ತೆ. ಒಳ್ಳೆ ಎಮ್ಮೆ ಕುಡ್ದಾಗ ಕಲ್ಗಚ್ಚು ಕುಡ್ದಾಗ ಕುಡಿತೀರಲ್ರಿ, ಹೌದು. ಅವ್ನ್ ಬೆಳಿಗ್ಗೆ ಕಷಾಯ ಕುಡಿತಾನೆ, ರೈಟ್, ಪರವಾಗಿಲ್ಲ. ನೀವೊಂದು ಮಾಸ್ಕ್ ಹಾಕೊಳ್ಳಿ, ಮಾಡಿಬಿಟ್ಟಲ್ಲ ಒಂದು ಲೋಟ ಅಲ್ಲಿ ಇಟ್ಬಿಡಿ, ಮುಚ್ಚಿಬಿಡಿ, ಸ್ಮೆಲ್ ಬರಲ್ಲ. ಅವ್ನು ಕುಡ್ಕೋತಾನೆ. ಆ ಕಡೆ ಹೋಗ್ಕೊ, ಅವ್ನು ಕುಡಿಯೋ ಜಾಗದಲ್ಲಿ ಇಟ್ಬಿಡಿ, ಅಷ್ಟೇ, ಮ್ಯಾಟ್ರ್ ಓವರ್. ಕೆಲವೊಂದು ವಿಚಾರ ನನ್ನ ಧರ್ಮ ಪತ್ನಿಗೆ ಆಗೋಲ್ಲ, ಇಷ್ಟ ಆಗೋಲ್ಲ. ಮಲಗಿದಾಗ ಹಿಂಗ್ ಕೈ ತಳೆದ್ರೆ ದೂರ ಮಲಗಬೇಕು ಅನ್ನೋ ಒಂದು ಪ್ರಜ್ಞೆ ಇರಬೇಕು, ಅನ್ನೋದೊಂದಿರ್ಬೇಕು, ಆ ವಿಚಾರ ಅಲ್ಲಿಗೆ ಹೋದಾಗ ದೈಹಿಕವಾಗಿಯೋ ಹತ್ತಿರಕ್ಕೆ ಇರೋ ಬೇಡ. ಪಶು ಹಾಕೆ, ಮೆಷಿನ, ಬಲವಂತದ್ದು ಇಲ್ಲ. ಅವ್ರಿಗೂ ಮನ್ಸಿದೆ, ಭಾವನೆಗಳಿದೆ. ತಾಯಿ ಜೀವ ಹೇಳ್ಕೊಂಬಿಡೋದು ಪಶು ತರ, ಮೃಗದ ತರ ಅಟ್ಯಾಕ್ ಮಾಡೋದು, ಹೊಡೆದು ಬಿಡೋದು, ಬೈದು ಅವಳಿಗೆ ಗಾಬರಿ ಆಗುವಂಥದ್ದು ಕೆಲವೊಂದು ಇಷ್ಟ ಇಲ್ಲ. ಮಾಡಬೇಡಿ. ಲಿಸ್ಟ್ ಮಾಡ್ಕೊಳ್ಳಿ. ನೀವಿಬ್ಬರು ಜೀವನ ಪರ್ಯಂತ ನಡೆಸ್ಲಿಕ್ಕೆ ಬಂದಿರೋದು, ನೀವೊಂದು ಸಮಾಜ ಸೃಷ್ಟಿಗೆ ಬಂದಿದ್ದೀರಿ. ನೀವೇ ದೂರ ಆಗ್ಬಿಟ್ರೆ ಈ ರೀತಿ 2 ದೇಹ 1 ಆತ್ಮ, ಆ ರೀತಿ ಮಾಡ್ತಾ ಬನ್ನಿ ಮಕ್ಕಳೇ, ಆನಂದ. ನೀವು ನಿಜ ಹೇಳ್ತಾನೆ, ನನ್ನ ಧರ್ಮ ಪತ್ನಿ ಇವತ್ತಿಗೂ ನನ್ನ ಎಷ್ಟೋ ವಿಚಾರಗಳನ್ನ ತಪ್ಪು ಅಂತ ಹೇಳಲ್ಲ. ಇನ್ನು ಹೇಳಿದ್ರೆ ಈ ಬಾಯಿ ಬಡ್ಕ ನಾನೇ ಏನಾದ್ರು ಬಾಯಿ ಜಾರಿ ಹೇಳ್ಬಿಟ್ಟಿರ್ತೇನೇನೋ. ಸತ್ಯವಾಗ್ಲೂ ಹೇಳ್ತಾನೆ, ತಾಯಿ ಜೀವ, ಒಂದು ದಿನ ನೀವು ಹೀಗ್ರಿ, ನೀವು ಹಿಂಗ್ರಿ, ಮೌನವೇ. ಏನಾದ್ರೂ ನನ್ನ ತಮ್ಮ, ಅಣ್ಣ, ಅಕ್ಕ, ತಂಗಿ ಏನಾದ್ರು ಅಂದ್ರೆ, ನಿಮ್ಮ ಅಣ್ಣ ಏನು ಅಂತ ಗೊತ್ತಿದೆ ಅಲ್ವಾ, ಏನಕ್ಕೆ ಈ ವಿಚಾರ ಮಾತಾಡಕ್ ಹೋದ್ರಿ? ಎಷ್ಟು ಸಣ್ಣದಾಗಿ ಮೆತ್ತಗೆ ಮುಂದ್ಗಡೆ ಮಾತಾಡ್ಬೇಡಿ, ಆಮೇಲೆ ಮಾತಾಡ್ಕೊಳ್ಳೋಣ, ಸುಮ್ಮನಿರಿ. ಅವ್ರು ಹೊರಗಡೆ ಹೋಗೋವಾಗ ಮಾತಾಡಬಾರ್ದು, ನನಗೆ ಹೊರಗಡೆ ಹೋಗೋವಾಗ ಡ್ರಾಪ್ ಕೇಳಬಾರ್ದು. ಹೊರಗಡೆ ಹೋಗೋವಾಗ ಏನಾದರೂ ವಿಚಾರ ಈ ಥರ ಹೋಗಿ ಇದು ಮಾಡಬೇಕು, ಆ ಬಿಲ್ ಕಟ್ಟಬೇಕು, ಈ ಬಿಲ್ ಕಟ್ಟಬೇಕು, ಸ್ವಲ್ಪ ಪೇಮೆಂಟ್ ಮಾಡಿಬಿಡಿ ಅಂದರೆ ನಾನು ರುದ್ರವೇ, ಕಾಳ ರುದ್ರನೇ. ಮುಗೀತು. ಇಷ್ಟೊತ್ತೇನು ಮಾಡ್ತಿದ್ರಿ ಅಂತ ಬಿಡ್ತಾನೆ. ಹೊರಗಡೆ ಹೋಗೋವಾಗ ಗಂಡಸ್ರಿಗೆ ಇಷ್ಟ ಆಗಲ್ಲ, ಇಲ್ಲ ಮನೆಗೆ ಬಂದಾಗ ತಟ್ಟಂತ ಏನೋ ಒಂದು ಟೆನ್ಷನ್ ವಿಚಾರಗಳು ಹೇಳಿದ್ರೆ ಇಷ್ಟ ಆಗಲ್ಲ. ಈ ಎಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್. ಬರೆದು ಕೊಡ್ತಾನೆ ನಿಮ್ಮಮ್ಮನೆ. ಆ ಬಾಯಿ ಹೇಳ್ತೇನಲ್ವಾ, ಬೀಗ ಹಾಕೋಕ್ಕಾಗಲ್ಲ. ನೀವು ಕಿವಿಗೆ ಬೀಗ ಹಾಕೊಳ್ಳಿ. ಏನೋ ಹೇಳ್ತಿದ್ದಾನೆ ಬಿಡು, ಏನೋ ಹೇಳ್ತಿದ್ದಾರೆ ಬಿಡು, ಯಜಮಾನ ಏನೋ ಅಂತಿದ್ದಾನೆ ಬಿಡು, ಅದನ್ನ ಮನಸ್ಸಿಗೆ ತಗೊಂಡ್ರೆ ಮುಗಿದೋಯ್ತು. ಅದಕ್ಕೆ ಕಿವಿಗೆ ಬೀಗ ಹಾಕೊಳ್ಳೋದು ಅಭ್ಯಾಸ ಮಾಡಿ. ನಮಗ್ ಬಾಯಿಗೆ ಬೀಗ ಹಾಕೋಕ್ ಬರಲ್ಲ. ನಾನು ಅಷ್ಟೇ ಏನೇನೋ ಮಾತಾಡ್ಬಿಡ್ತಾನೆ. ಯಾವಾಗಂದ್ರೆ ಯಾವಾಗ, ಎಲ್ಲಂದ್ರೆ ಎಲ್ಲಿ, ಏನ್ ಮಾತನಾಡ್ಬೇಕು ಅಂತ ಗೊತ್ತಾಗಲ್ಲ. ನೀವು ನಂಬಲ್ಲ, ನನ್ನ ಧರ್ಮ ಪತ್ನಿ ಇರ್ತಾಳೆ ಹೀಗಂತಾಳೆ ಮೆಲ್ಲಿಗೆ, ಏನಿದು ನೀವಲ್ಲ ಅದ್ ಮಾತಾಡಬಾರ್ದಿತ್ತು, ನಿಮ್ಗೆ ಎಸ್ಸಲ್ಲಿ ಹೇಳಿಲ್ಲ, ತಿವಿಲಿಲ್ಲ ನಾನು ನಿಮ್ಮನ್ನ ಅಂತ. ನಿಜವೇ ಹೇಳ್ತಾನೆ ಮಕ್ಳೇ, ನನಗೆ 2ನೇ ಅಮ್ಮ. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೇನೆ, ನನ್ಗೆ 2 ಅಮ್ಮಂದ್ರು ಅಂತ. ಪುಣ್ಯಾತ್ಕಿತ್ತಿ. ನನ್ನ ಧರ್ಮಪತ್ನಿಯೇ ನನ್ನನ್ನು ತುಂಬಾ ತಿದ್ದಿದ್ದಾಳೆ. ನನ್ನ ಹಾವ ಭಾವ ಹವ್ಯಾಸ ಎಲ್ಲವನ್ನು ಆ ಪುಟ್ಟ ತಾಯಿ. ನೀವು ನೋಡಿ ಆನಂದವಾಗಿಲ್ಲ ಅಂದ್ರೆ ಆ ಥಿನ್ ಬಾರ್ಡರ್ ದಾಟಬೇಡಿ.
ದಾಟಬೇಡಿ, ಇರ್ಲಿ. ಅದ್ ಕೇಳಬೇಡಿ. ಆಕೆಗೆ ಇಷ್ಟ ಆಗೋಲ್ಲ, ಹಾಗೆ ಆತನಿಗೂ ಇಷ್ಟ ಆಗಲ್ಲ ಈ ವಿಚಾರಗಳು. ಈ ರೀತಿ ನಿಯಮಗಳು ಮಾಡಿಕೊಳ್ಳತಕ್ಕಂಥದ್ದು ಮಾಡಿ ನೋಡಿ. ಒಂದು ಬುಕ್ಕು, ಅದರಲ್ಲಿ PTO ಮಾಡ್ತಲೇ ಹೋಗ್ತಿರುತ್ತೆ. ಸಂವಿಧಾನದಲ್ಲಿ ಆಗ ತಿದ್ದುಪಡಿ ಆಗೋ ಹಾಗೆ ಸೇರ್ತಲೇ ಇರುತ್ತೆ. ಸೆಕ್ಷನ್ಗಳ ಮೇಲೆ ಸೆಕ್ಷನ್ಗಳ ಮೇಲೆ ಸೆಕ್ಷನ್, ಒಂದು ಡೈರಿ ಆಗ್ಬಿಡುತ್ತೆ. ನೀವು ನೋಡಿ. ಆಮೇಲೆ ಕಟ್ಟ ಕಡೆ ಒಂದು ಮಾತು ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ. ಒಂದೇ ಮಾತು, ನಿಮ್ಮ ಸಂಗಾತಿಗೆ ಸೋತು ಬಿಡಿ. ನಿಮ್ಮ ಸಂಗಾತಿಗೆ ನೀವು ಸೋತು ಬಿಡಿ. ಆಯ್ತು ಅಂತ ಹೇಳಿಬಿಡಿ, ಮುಗೀತು. ಸರಿ ಅಂತ ಹೇಳಿಬಿಡಿ, ಮುಗೀತು. ಮಾಡ್ತಿರೋ ಇಲ್ವೋ ಆಮೇಲೆ. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೇನೆ, ಗಂಡ ಹೇಳಿದ್ದನ್ನು ಮಾಡದೇ ಇರುವವಳೆ ಪತ್ನಿ, ಪತ್ನಿ ಹೇಳಿದ್ದನ್ನು ಮಾಡುತ್ತೇನೆ ಅಂತ ಹೇಳಿ ನಟಿಸಿ ಮಾಡದೇ ಇರುವವನೇ ಗಂಡ. ಅದ್ರಲ್ಲಿ ನಂಬರ್ 1 ನಾನೇ. ನಾನು ಮಾಡಿದ್ದಿಲ್ವೇ ಇಲ್ಲ, ಎಷ್ಟೋ ಬಾರಿ ನಂದೇ ದಾರಿ. ನಗ್ತಾ ಇರ್ತಾಳೆ. ನಾನು ಎಷ್ಟು ಹೇಳಿದ್ರು ಅನ್ಕೊಂಡು ನೀವು ಮಾಡಿದ್ದೆ ಮಾಡ್ಕೊಂಡು ಬಂದಿದ್ದೀರಿ ನೋಡಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಡೈವರ್ಸ್ ಇರಲ್ಲ ಮಕ್ಕಳೇ, ಭಿನ್ನಾಭಿಪ್ರಾಯಗಳೇ ಇರಲ್ಲ, ವೈಮನಸ್ಯತ್ವನೇ ಇರಲ್ಲ ನೋಡಿ. ಬೆಳಿಗ್ಗೆ ಜಗಳ ಆಯ್ತು, ಸಂಜೆ ಬಂದ್ಮೇಲೆ ಒಂದು ಸಾರಿ, ಹೋಗ್ತಿರ್ಬೇಕಾದಾಗ್ಲೇ ಒಂದು ಸಾರಿ ಪುಟ್ಟ, ಸಂವೇರ್ ಔಟ್ ಆಫ್ ದಿ ರೇಂಜ್ ಇರ್ಲಿ. ಸಂಜೆ ಬಂದ್ಮೇಲೆ ಬಿಟ್ಬಿಡಿ, ಆ ಮಾತನ್ನ ಕಂಟಿನ್ಯೂ ಮಾಡಬೇಡಿ. ಅದು ಮುಗಿದೋಯ್ತು, ಮುಗಿದೋಯ್ತು. ಗತಂ ಮುಗೀತು. ಇಟ್ಸ್ ಓಕೆ. ನೀವೇ ಹೋಗಿ, ಗಂಡು ಹೆಣ್ಣು ಹಾಗೆ ನೀವೇ ಹೋಗ್ಬೇಕು. ಅಮ್ಮ ಹತ್ರ ಮಗುತನೇ ಹೋಗೋದು, ದೇವ್ರ ಹತ್ರ ಮಗುತನೇ ಹೋಗೋದು, ಗುರು ಹತ್ರ ಮಗುನೇ ಹೋಗೋದು, ದೊರೆ ಹತ್ರನೂ ನಾವೇ ಹೋಗೋದು. ಯಾವಾಗ್ಲೂ ವರ್ಷಕ್ಕೊಮ್ಮೆ ಅವ್ರು ಬರ್ತಾರೆ. ದೇವ್ರು ಊರ್ ಪಲ್ಲಕ್ಕಿ ಅಂತ ಬರುತ್ತೆ. ಗುರುಗಳು ಅಷ್ಟೇ, ವರ್ಷಕ್ಕೊಮ್ಮೆ ಬರ್ತಾರೆ, ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ದೊರೆಯೂ ಅಷ್ಟೇ, ಜನತಾ ದರ್ಶನ ಅಂತ ಮಾಡ್ತಾರೆ. ತಿಂಗಳಿಗೊಮ್ಮೆನೋ, 3 ತಿಂಗಳಿಗೊಮ್ಮೆನೋ, 6 ತಿಂಗಳಿಗೊಮ್ಮೆನೋ, ವರ್ಷಕ್ಕೊಮ್ಮೆನೋ. ಇಲ್ಲ ಕೆಲವ್ರು ಅದು ಇಲ್ಲ ಬಿಡಿ. ಇರ್ಲಿ, ಅದ್ ನಾವು ಪಡ್ಕೊಂಡು ಬಂದಿರೋದು. ನೀವೇ ಹೋಗಿ ಕೈ ಹಿಡ್ದು ಎಳ್ಕೊಳ್ಳಿ. ಆ ಮಗು ಅದೇ ಬಯಸೋದು. ಹೆಣ್ಣುಗೆ ಮಾತ್ರ ಸ್ವಾಭಿಮಾನ ಜಾಸ್ತಿ. ನಿಜವೇ? ನಿಮ್ ತಾಯಿಗೆ ಸ್ವಾಭಿಮಾನ ಇಲ್ಲವಾ? ಇದೆ, ಸಿಕ್ಕಾಬಟ್ಟೆ ಇದೆ. ಅದಕ್ಕೆ ಅಮ್ಮ ಇದು 2ನೇ ಅಮ್ಮ, ಡಬಲ್ ಇರುತ್ತೆ, ತ್ರಿಬಲ್ ಇರುತ್ತೆ. ಕೈ ಇಟ್ಕೊಂಡು, ಸಾರಿ ನಾನ, ಏನ್ ನಡಿ ಒಂದು ಕಾಫಿ ಕುಡಿಯೋಣ, ಮುಗಿದೋಯ್ತು. ಅದನ್ನ ಕ್ಯಾರಿ ಮಾಡಬೇಡಿ. ಅವಳು ಬಯಸ್ತಾ ಇರ್ತಾಳೆ. ಹೀಗೆ ಬಿಟ್ಕು ಅಂತ ಬರ್ತಾನೆ, ಮಾತಾಡಿಸ್ತಾನೆ, ಕುತ್ಕೋತಾನೆ, ಸಮಾಧಾನ ಮಾಡ್ತಾನೆ, ಧೈರ್ಯ ಹೇಳ್ಕೋತಾನೆ, ಒಂದು ಅಪ್ಪಿಗೆ ಕೊಡ್ತಾನೆ, ಒಂದು ಕಾಫಿ ಕುಡಿಸೋಕೆ ಕರ್ಕೊಂಡು ಹೋಗ್ತಾನೆ. ಕಾಯ್ತಾ ಇರ್ತಾಳಪ್ಪ, ಕಾಯ್ತಾ ಇರ್ತಾಳೆ. ತಾಯಿ ಜೀವ. ನೀವು ಹಮ್ಮಿಟ್ಕೊಂಡ್ರೆ ಆಕೆ 4 ಪಟ್ಟು ಉದ್ವೇಗಕ್ಕೆ ಹೋಗ್ಬಿಡ್ತಾಳೆ. ಚಕ 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 ಅಂತ ಇದ್ದಿದ್ದು ವ್ಯಗ್ರ ಆಗ್ಬಿಡ್ತಾಳೆ. ಏನ್ ಮಾತಾಡ್ತಾಳೆ ಗೊತ್ತಾಗಲ್ಲ. ಅವಳಾಗಿಯೇ, ಹೆಣ್ಮಕ್ಳಾಗಿಯೇ. ಅವ್ರಿಗೆ ಯಾರಿದ್ದಾರೆ? ಹೆಣ್ಣಿಗೆ ಏನ್ ಸಿಗುತ್ತೋ ಅದು ಸುತ್ಕೋತಾಳೆ, ಬಳ್ಳಿ ತರ. ಕೋಪ ಬಂದ್ರೆ ಕೋಪಕ್ಕೆ, ಬೇಸರ ಬಂದ್ರೆ ಬೇಸರ, ದುಃಖಕ್ಕೆ ಬಂದ್ರೆ ದುಃಖ, ಉದ್ವೇಗಕ್ಕೆ ಬಂದ್ರೆ ಉದ್ವೇಗ, ನೋವಿಗೆ ಬಂದ್ರೆ ನೋವು, ದೇವ್ರು ಅಂದ್ರೆ ದೇವ್ರು, ಗಂಡ ಅಂದ್ರೆ ಗಂಡ, ಮನೆ ಅಂದ್ರೆ ಮನೆ. ಈ ರೀತಿ ಯಾವ್ದು ಸಿಗುತ್ತೋ ಅದಕ್ಕೆ ಸುತ್ತಾಕೋಬಿಡ್ತಾಳೆ. ಅದನ್ನೇ ಮಾತಾಡ್ತಾಳೆ, ಅದನ್ನೇ ಸುತ್ತಾಕೋತಾಳೆ. ಮಾತಾಡಿದ್ದೆ ಮಾತಾಡ್ಲಿಕ್ಕೆ ಶುರು ಆಗ್ಬಿಡ್ತಾಳೆ ಆಮೇಲೆ ಜಾಸ್ತಿ. ಹೌದು, ಅದಕ್ಕೆ ಅವ್ರಿಗೆ ದೇವ್ರು ಬರುತ್ತೆ, ದೆವ್ವನೂ ಬರುತ್ತೆ. ನಮಗ್ ಬರೋಲ್ಲ. ನಾವು ಹೊರಗಡೆ ಹೋಗಿದ್ದ ಡ್ಯೂಟಿ ಮೇಲೆ ಮುಗೀತು. ಹೇಳ್ಕೋಬೇಕು. ಅವಾಗ ಒಂದು ಪುಟ್ಟು ಯಾರ್ಯಾರಿಗೂ ಮೆಸೇಜ್ ಹಾಕ್ತೀರಿ. ಪುಟ್ಟಾಯಿಗೆ ಒಂದು ಐ ಲವ್ ಯು ಕಣೋ ಸ್ವೀಟಿ, ಇವತ್ತು ಸಂಜೆ ಒಂದು ಕೇಸರಿ ಬಾತಿ ಇಲ್ಲ ಒಂದು ಪಕೋಡೆ ಮಾಡಿಡೋ, ಬಂದ್ಬಿಟ್ಟೆ, ಇಬ್ರು ಜೊತೆಲಿ ಕುತ್ಕೊಂಡು ತಿನ್ನೋಣ, ಹಾಗೇ ಒಂದು ವಾಕ್ ಹೋಗೋಣ. ನೆನಪಿಡಿ ಮಕ್ಕಳೇ, ಈ ಲೋಕ ಗೆದ್ರು ಅಷ್ಟೇ, ಸೋತ್ರು ಅಷ್ಟೇ. ಅವ್ರ ಬಾಯಿಗೆ ಬೀಗ ಹಾಕೋಕ್ಕಾಗಲ್ಲ. ಅವ್ರು ಮಾತಾಡ್ತಾರೆ. ಅವ್ರ ಬಗ್ಗೆ ಬಿಟ್ಬಿಡಿ. ಯಾರು ನಿಮ್ ಜೊತೆಲಿ ಇರೋಲ್ಲ. ಕಟ್ಟ ಕಡೆಯವರೆಗೂ ಅವ್ರಿರೋವರೆಗಿಲ್ಲ ನೀವಿರ್ತೀರಿ, ಇಲ್ಲ ನೀವಿರೋವರೆಗೂ ಅವ್ರಿರ್ತಾರೆ. ಒಳ್ಳೆ ಸಂಬಂಧಗಳು ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಒಳ್ಳೆ ಸಂಬಂಧ. ಹೌದು, ಅವನು ಅನಾಗರಿಕ, ಎಲ್ಲ ಮೀರಿದಂತ ವ್ಯಕ್ತಿ, ಬಿಟ್ಟು ಬಿಡಿ. ಆಗ ಎಲ್ಲ ಮೀರಿದ ಒಂದು ಕ್ರೂರಿ, ಬಿಟ್ಟು ಬಿಡಿ. ಅದು ಬದಲಾಗಲ್ಲ ಅಂದ್ಮೇಲೆ ಬಿಟ್ಟು ಬಿಡಿ. ದಾಟ್ ಐ ವಿಲ್ ಸೇ. ಅದನ್ನ ಕಾಂಪ್ರಮೈಸ್ ಮಾಡ್ಕೋಬೇಡಿ.
ವಿಪರೀತ ಅನುಮಾನದ ಹೆಂಡತಿ, ಆಗೋದೇ ಇಲ್ಲ. ದುಷ್ಟ ಬುದ್ಧಿ, ದುರ್ಬುದ್ಧಿ, ಬೇರೆ ಆಗ್ತಿಲ್ಲ. ಬಿಟ್ಟು ಬಿಡಿ, ಹೋಗಪ್ಪ, ನಿನ್ನ ಪಾಡಿಗೆ ನೀನು ಬದುಕು, ನಾನು ಬದುಕಿದೀಯ ಬಡಜೀವಿ ಅಂತ ನನ್ನ ಬಿಟ್ಬಿಡು. ಈ ಜೈಲಿನಿಂದ ಮುಕ್ತಿ ಮಾಡಿಬಿಡು, ನಾನೇ ಹೊರಟೋಗ್ತೀನಿ, ನೀನೇ ಜೈಲರು, ನನ್ನ ಕೈದು ಬಿಟ್ಬಿಡು. ಅದು ಕೆಲವೊಂದನ್ನ ಬದಲಾಯಿಸ್ಲಿಕ್ಕೆ ಆಗೋಲ್ಲ. ಕೆಲವೊಂದದು ವಿಪರೀತ ಕುಟುಂಬ ಒಡೆಯೋ ಮಟ್ಟಕ್ಕೆ ಬೇರೆ ಬೇರೆ ರೀತಿ ಆಗಿಬಿಟ್ಟಿದೆ ಅಂದಾಗ, ಇನ್ನೇನು ಮಾಡ್ಲಿಕ್ಕೆ ಆಗೋಲ್ಲ ಅಂದಾಗ, ಅನ್ಯಥಾ ಶರಣಂ ನಾಸ್ತಿ ಕಣೋ, ನನ್ನ ಬಿಟ್ಬಿಡೋ ಅಂತ ತಾಯಿ ಜೀವ ನೀವು ಬಿಟ್ಬಿಡಿ. ಬಿಟ್ಬಿಡಿ. ಮೂರ್ಖ ಗಂಡ ಪರವಾಗಿಲ್ಲ, ಅನುಮಾನದ ಗಂಡ ಕ್ಷಮಿಸ್ಬೇಡಿ, ಬಿಟ್ಟುಬಿಡಿ. ಅನೈತಿಕ ಗಂಡ, ಅನ್ಯಾಯದಲ್ಲಿ ಸಂಪಾದನೆ ನಿಮಗಾಗ್ತಿಲ್ಲ, ಬಿಟ್ಬಿಡಿ. ಅಧರ್ಮಿ, ಬಿಟ್ಟುಬಿಡಿ. ಕುತಂತ್ರಿ, ನಿಮ್ ಕೈಲಿ ಆಗ್ತಿಲ್ಲ, ಬರೀ ಮೋಸನೇ ಗುರುಗಳೇ. ಎಲ್ರು ಹುಡ್ಕೊಂಡ್ ಬಂದು ಹೇಳ್ತಿರೋದು ಒಂಥರ ಕಳ್ಳನ ಹೆಂಡತಿ ಎಂದಿದ್ದರು ಡ್ಯಾಶ್ ಅಂತ ಹೇಳ್ತಾರೆ. ಅಯ್ಯೋ ಆಗೋದಿಲ್ಲಪ್ಪ, ನಿತ್ಯ ಪೊಲೀಸರು ಹುಡ್ಕೊಂಡ್ ಬರ್ತಾರೆ, ನಮ್ಮ ಮರ್ಯಾದೆ ಹೆಂಗಿರುತ್ತೆ? ಇಲ್ಲ, ಕ್ಯಾರೆಕ್ಟರ್ಲೆಸ್ ಪರ್ಸನ್ ನಿತ್ಯ ಯಾರಾದ್ರೂ ಬಂದು ಹೇಳ್ತಾರೆ, ನಿನ್ ಗಂಡನ ಅಲ್ಲಿ ನೋಡ್ದೆ, ಇಲ್ಲಿ ನೋಡ್ದೆ, ಅವ್ರ ಜೊತೆ ನೋಡ್ದೆ, ಅದಾಗೋದಿಲ್ಲಪ್ಪ. ಹಾಗೇ ಇವತ್ತಿನ ಕೆಲವು ಸ್ತ್ರೀಯರು ಅದೇ ಆಗ್ಬಿಟ್ಟಿದ್ದಾರೆ. ನೀವು ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ ಕಣೋ ಅಂತ ಹೇಳಿದ್ರೆ ಇವನು ಎದೆ ದಸಕ್ಕೆ, ಬೇಡಮ್ಮ, ನಿನ್ನ ಬದುಕು ನೀನು ಕಟ್ಕೋ, ಲೆಟ್ ಅಸ್ ಬಿ ಆನ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಒಂದು 10% ಬಿಟ್ಟು ನೀನ್ ನಿಜವಾಗ್ಲೂ ಹೇಳ್ತಾನೆ ಮಕ್ಕಳೇ, 90% ಯುವರ್ ಲೈಫ್ ಯು ಕ್ಯಾನ್ ಮೇಕ್ ಅ ಮೋಸ್ಟ್ ಬ್ಯೂಟಿಫುಲ್ ವೇ. ವಿವಾಹ ವಿಚ್ಛೇದನ ಆಗ್ತಿರೋದು ಇದೊಂದೇ ಕಾರಣ. ಈಗೋ ನಾನು ಹೇಳಿದ್ ಮಾಡ್ತಿಲ್ಲ ಗುರುಗಳೇ ಇವನು, ನಾನು ಹೇಳಿದ್ ತಿಂತಿಲ್ಲ ಗುರುಗಳೇ ಇವನು, ನಾನು ಹೇಳಿದ್ದು ನೋಡ್ತಿಲ್ಲ. ಹೌದು, ಅವ್ನ ಮೂವಿ ನೋಡೋಕೆ ಇಷ್ಟ ಇಲ್ಲ, ಅವನಿಗೆ ರ್ಯಾಪ್ ಇಷ್ಟ ಇಲ್ಲ, ಮೇಕಪ್ ಇಷ್ಟ ಇಲ್ಲ. ಹೌದು, ಮೊದ್ಲಿಂದ ನೋಡಿದಿರಲ್ವಾ, ನೀವ್ ಯಾಕೆ ಅವನಾಗ ಅದಕ್ಕೆ ಬರ್ಲಿ ರೀ. ಮಕ್ಳಿಗೋಸ್ಕರ ಒಂದ್ ಸ್ವಲ್ಪ ಉಂಗುರ ಹಾಕೊಳ್ರಿ, ನಾವು ಫಂಕ್ಷನ್ಗೆ ಹೋಗ್ತಿದೀವಿ, ಯಾರಾದ್ರೂ ಒಂಥರ ಅಂತಾರೆ, ಪಾಪ ನಿಮ್ಮ ಮಗ ಬೇಜಾರು ಆಗ್ಲಿ, ಆಗ ಹಾಕೋತಾನೆ. ಅವ್ನಿಗೆ ಯಾರು ತುಂಬಾ ಇಷ್ಟನೋ ಅವ್ರ ಹೆಸರು ಹೇಳ್ಬಿಟ್ಟು ಲಿಟ್ಲ್ ಬಿಟ್ಟು ಈ ತರ ಚೇಂಜು. ಫಂಕ್ಷನ್ ಇದೆಯಲ್ವಾ, ಬರ್ಡೇ ಇವತ್ತು ನಾಳೆ ನೆಕ್ಸ್ಟ್ ವೀಕ್ ಮಗಂದು ಬರ್ಡೇ ಇದೆ ಅಲ್ವೇನ್ರಿ, ಅವ್ನ್ ಮರುವೆ. ಅವ್ನ್ ಕೆಲ್ಸದ ಮೇಲೆ ಹೋದ್ರೆ ಹಾಗೆ ಕೆಲವು ಗಂಡಸರು, ನನಗಂತೂ ನೆನಪೇ ಇರೋಲ್ಲ, ತಾಯಿ ಜೀವ ನೆನಪು ಮಾಡು. ಇಲ್ಲ, ಮನೆಗೆ ಹೋದ್ಮೇಲೆ ಕೇಕ್ ಇಡ್ತಾರೆ, ಇದೇನಿದು ಕೇಕು ಅಂದ್ರೆ ಪುಟ್ಟಿದ್ದು ಬರ್ಡೇ ಇತ್ತು, ಗೊತ್ತಿಲ್ವಾ, ವಿಷಯ ಮಾಡಿಲ್ಲ ನೀವು, ಈಗೇನ್ ವಿಶ್ ಮಾಡೋದು, ಸುಮ್ನಿರೋ ಪುಟ್ಟ ನೊಂದ್ಕೋತವೆ. ನಾ ವಿಷಯ ಮಾಡಿರಲ್ಲ, ನಂಗೆ ನೆನಪೇ ಇರಲ್ಲ. ಈಗದು ಮಾತ್ರ ಲಿಸ್ಟ್ ಇಟ್ಕೊಬಿಟ್ಟಿದ್ದೀನಿ ಪುಣ್ಯಾತ್ಮರ, ಈಗದು ಮಾತ್ರ ಬರ್ಡೇ ಆನಿವರ್ಸರಿ ಇದೆಲ್ಲ ಬರ್ದಿಟ್ಕೊಬಿಟ್ಟಿದ್ದೀನಿ. ಓ ತಾಯಿ ಜೀವ ಗಂಗಾ ನದಿ ಹರಿದು ಬಿಡುತ್ತೆ. ಯಾರ ಹತ್ರ ಹೇಳ್ಕೊಳ್ಳೋದು? 2 ದಿನ ನೆನ್ಪಿಟ್ಕೊಂಡಿಲ್ಲ ಅಂದ್ರೆ ಆನಿವರ್ಸರಿ, ಬರ್ಡೇ, ಇನ್ನೇನ್ ನೆನ್ಪಿಟ್ಕೊಂಡು? ನನ್ ಬರ್ಡೇ ಬೇಕಾದ್ರೆ ಮರ್ತೋಗ್ಬಿಡುತ್ತೆ, ಹಾಕಿದ್ ಮರಿಯಲ್ಲ. ಮೊದಲನೇ ರೂಲ್ ನಂಬರ್ 1 ಅದು. ಹೌದು, ಇದು ಮಾಡ್ಬೇಕು. ನನಗೆ ಮೊನ್ನೆವರೆಗೂ ಗೊತ್ತಿಲ್ಲ ಪಪ್ಪ ಅದು ಬರ್ಡೇ 10ನೇ ತಾರೀಕು ಡಿಸೆಂಬರ್ ಅಂತ. ಸರ್ಟಿಫಿಕೇಟ್ಗಳು ಅದು ಇದು ಅಂತ ಹುಡುಕದಾಗ್ಲೇ ಗೊತ್ತಾಗಿತ್ತು. ಅದಕ್ಕೆ ನಮ್ಮಪ್ಪ ಹೀಗೆ ಯಾವತ್ತೂ ಹೇಳ್ಕೊಂಡಿಲ್ಲ. ಅಮ್ಮ ಬರ್ಡೇ ದಿನ ಬಂದು ಕುತ್ಕೊಳ್ಳೋರು ಖುಷಿಯಾಗಿ ತಂದು ನಾವೆಲ್ಲ ಕಟ್ ಮಾಡೋವಾಗ ಇನ್ನೊಂದು ಅಂತ. ಅದರಿಂದ ದಯಮಾಡಿ ಹೇಳ್ತೇನೆ, 90% ನಿಮ್ ಸಮಸ್ಯೆಗಳನ್ನ ನೀವೇ ಸರಿಪಡಿಸ್ಕೋಬೋದು. ಯಾರ ಹತ್ರ ಹೋಗೋದ್ ಬೇಕಿಲ್ಲ. ಅವ್ರ ಹತ್ರ ಒಟ್ಟು ಗಂಡನ ಬಗ್ಗೆ ಹೇಳೋದು, ಹೆಂಡತಿ ಬಗ್ಗೆ ಹೇಳೋದು ಹೇಳ್ಕೋಬೇಡಿ. ಈ ಬಾಯಿಲ್ಲದ, ಬೀಗವಿಲ್ಲದ ಬಾಯಿ ಏನನ್ನೋ ಮಾತಾಡುತ್ತೆ. ಅಲ್ಟಿಮೇಟ್ಲಿ ನಿಮ್ಮ ಹೆಂಡತಿ ಅದು, ನಿಮ್ಮ ಗಂಡ ಅದು. ನೀವ್ ಈ ರೀತಿ ಒಂದು ಸಣ್ಣ ಚೇಂಜಸ್, ಅವನಿಗೆ ಏನ್ ಇಷ್ಟವೋ ಇದನ್ನ ಮಾಡ್ಕೊಳ್ಳಿ ಮಕ್ಕಳೇ, ಬ್ಯೂಟಿಫುಲ್. ಅವ್ನಿಗೆ ಉಪ್ಪಿಟ್ಟೇ ಇಷ್ಟ, ಅದನ್ನೇ ಅವ್ನು ದಿನಾ ಉಪ್ಪಿಟ್ಟು ಅದನ್ನೇ ಮಾಡ್ಕೊಳ್ಳಿ. ಮೆಲ್ಲಿಗೆ ಬರೀ ಉಪ್ಪಿಟ್ಟು ತಿಂದ್ರೆ ಎಲ್ಲಿ ಶಕ್ತಿ ಇರುತ್ತೆ? ಒಂದು ಕಾಳು ಉಪ್ಪಿಟ್ಟು ಮಾಡ್ಕೊಡಿ, ತರಕಾರಿ ಉಪ್ಪಿಟ್ಟು ಮಾಡ್ಕೊಡಿ, ಮೆಲ್ಲಿಗೆ 1-2 ಗೇರು ಬೀಜ, ಬಾದಾಮಿ, ವಾಲ್ನಟ್ಟು ಪೌಡರ್ ಮಾಡಿಬಿಟ್ಟು ಆಯ್ತಾ, ಅದನ್ನ ಸಣ್ಣದಾಗಿ ಹಾಕಿ ಈ ರೀತಿ ಶಕ್ತಿ ಹೆಚ್ಚಿಸ್ಲಿಕ್ಕೆ. ದಿನ ನುಗ್ಗೆಕಾಯಿ ತಿಂತಾನೆ, ತಿನ್ಲಿ ಬಿಡಿ, ಹೀಟು ಹೇಳಿದ್ರೆ ಕೇಳಲ್ಲ. ಆಯ್ತು, ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತಲ್ವ, ಕೂಲ್ಡ್ ಆಗ್ಲಿಕ್ಕೆ ಬೇರೆ ಇನ್ನೇನಾದ್ರೂ ಪಕ್ಕದಲ್ಲಿ ಇಟ್ರೆ, ಸಬ್ಜಾ ನೀರು ಚೆನ್ನಾಗಿರುತ್ತೆ ರೀ, ಬಾಯಿ ಉಣ್ಣು ಅಂತಿದ್ರು, ನಾನು ಕುಡಿತಿದ್ದೆ ನೋಡಿ, ನೀವು ಒಂದು ಸಿಪ್ಪ ಮೆಲ್ಲಗೆ ಈ ರೀತಿ ಮಾಡಬಹುದು. ಇಲ್ಲ ನಾನು ಮಾಡೋಲ್ಲ, ಅವನದೇ ತಿನ್ನೋದು, ಅವನ ಹಾಗೆ ಏನಾದ್ರೂ ಟಿಪ್ ಟಾಪ್ ಆಗಿ ಹೋಗ್ಬಿಡ್ತಾನೆ ಗುರುಜಿ. ಅವನ ಹಾಗೆ ಟಿಪ್ ಟಾಪ್ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಏನು ಆಗ್ತಿದ್ದಂಗೆ ಹೋಗ್ತಾನೆ ಇರ್ತಾನೆ ಗುರುಜಿ.
ಜವಾಬ್ದಾರಿ ಕಟ್ಕೊಂಡಿರೋ ಗಂಡ್ಸ್ ಹಾಗೆ ಅವನಿಗೆ ಗಮನ ಇರೋಲ್ಲ. ತುಂಬಾ ಜವಾಬ್ದಾರಿಯುತ ಮನುಷ್ಯ, ಯಜಮಾನ ಬೆಳಿಗ್ಗೆ ಮರೆತು ಹೋಗ್ತಾ ಇರ್ತಾನೆ. ನೆನಪಿಟ್ಟುಕೊಳ್ಳಿ, ಉತ್ತಮನ ಕೋಪ, ಉತ್ತಮನ ಬೇಸರ ಉದಯ ಕಾಲದವರೆಗೆ. ಬೆಳಿಗ್ಗೆ ಆಗಿದ್ ಮಧ್ಯಾಹ್ನಕ್ಕೆಲ್ಲ ಮರ್ತೋಗ್ಬೇಕು, ಇಲ್ಲ ಸಂಜೆಗೆಲ್ಲ ತಿಳಿ ಆಗ್ಬಿಡ್ಬೇಕು. ಬರೋಷ್ಟ್ರಲ್ಲಿ ಅದೇ ನಗುಮುಖ, ಒಂದು ಪುಟ್ಟು ಕಾಫಿ, ಅವನು ಅದೇ ನಗ್ತಾ ಬರ್ಬೇಕು. ನೀವು ಅಂತ ದೂರ್ವಾಸರ ತರ ಬಂದ್ರೆ ಏನದು ಸಂಸಾರಗಳು? 2 ದಿನ ಮೇಲೆ ಇರೋಲ್ಲ ಮಕ್ಕಳು, 2 ದಿನ. ಈಗೆಲ್ಲ ಮ್ಯಾಕ್ಸಿಮಮ್ 2 ವಾರ, ಇನ್ನೂ ಮ್ಯಾಕ್ಸಿಮಮ್ 2 ತಿಂಗಳು ಡೈವರ್ಸ್. ಕಾರಣ ಇದೆ, ಈಗೋಸ್ ಹ್ಯಾಸ್ ಬಿನ್ ಕ್ಯಾರಿಡ್. ಏನಕ್ಕೂ ಪ್ರಯೋಜನ ಇಲ್ಲದೆ ಈಗೋಗಳು. ಅದರಲ್ಲಿ ಈ ಹೆತ್ತವರುಗಳದ್ದು ಜಾಸ್ತಿ ಇನ್ಫ್ಲೂಯೆನ್ಸ್ಗಳು ಜಾಸ್ತಿ. ಈಗೀಗ ಹುಡುಗನ ಕಡೆನೂ ಜಾಸ್ತಿ, ಹುಡುಗಿ ಕಡೆನೂ ಜಾಸ್ತಿ. ಮದುವೆ ಮಾಡಿರೋದು ಏನಕ್ರೋ? ಅವ್ರ ಜೀವನ ನಡ್ಸೋಕ್ ಬಿಡ್ರೋ. ಓದ್ಕೊಂಡಿದ್ದಾರೆ, ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಸಂಪಾದಿಸ್ತಿದ್ದಾರೆ, 4 ಜನಗಳಲ್ಲಿದ್ದಾರೆ, ನೋಡಿದ್ದಾರೆ, ಎಲ್ಲದಕ್ಕೂ ಮೂಗ್ ತುರಿಸ್ತಾ ಕೂತ್ಕೊಳ್ಳೋದು. ನೋಡಮ್ಮ, ನನ್ನ ಮಗನಿಗೆ ಇದಿಷ್ಟ, ನೀನ್ ಮಾಡ್ಬೇಡಮ್ಮ. ಗೊತ್ತಿದೆ ಅವಳಿಗೆ, ತಿಳ್ಕೊತಾಳೆ ಬಿಡಿ. ಅವಳು ಅಷ್ಟು ದೊಡ್ಡ ಕಂಪ್ನಿಯಲ್ಲಿ ಅಷ್ಟು ದೊಡ್ಡ ಯಜಮಾನಿ ಆಗಿದ್ದಾಳೆ, ಅವಳಿಗೆ ಗೊತ್ತಿಲ್ವಾ? ನೀವು ಮದುವೆ ಮಾಡಿರೋದು ಅವ್ರವ್ರು ಅರ್ಥ ಮಾಡ್ಕೊಂಡು ಜೀವನ ನಡೆಸಕ್. ನೀವು ಸೆಂಟ್ರಲ್ ಕೊಂಡಿ ಹಾಕಿ ಮಲ್ಗೋಕಲ್ಲ. 10 ಗಂಟೆ ಆದ್ರೂ ಸೊಸೆನ ಪಕ್ಕದಲ್ಲಿ ಕುಂದಿರ್ಸ್ಕೊಳ್ಳೋ ತಾಯಂದ್ರಿದ್ದಾರೆ. 11 ಗಂಟೆ ಆದ್ರೂ ಪಕ್ಕದಲ್ಲಿ ಕಾಲ್ ನೋವಮ್ಮ, ಬಿಸಿನೀರ್ ಬೇಕಮ್ಮ, ನನ್ಗೊಂಥರ ಕೆಮ್ಮಲಮ್ಮ. ಅವ್ನ್ ಸುಸ್ತಾಗಿ ಬಂದಿದ್ದಾನೆ, ಅವನಿಗೊಂದು ಮಾತಾಡಕ್ ಒಂದು ಬೇಕು, ನೋವು ಹೇಳ್ಕೊಳಕ್ ಒಂದು ಬೇಕು. ಗಂಡಸು ಆಕಾಶ. ಜೀವನದಲ್ಲಿ ನೆನ್ಪಿಟ್ಕೊಳ್ಳಿ, ಗಂಡಸಾದ ಮೇಲೆ ಅವನ ಕಣ್ಣಲ್ಲಿ ಬರೋ ನೀರನ್ನ ನೋಡುವ ಏಕೈಕ ವ್ಯಕ್ತಿ ಅಂದ್ರೆ ಒಂದು ಧರ್ಮಪತ್ನಿ ಬಿಟ್ರೆ ಸ್ನೇಹಿತ. ಯಾಕೋ ಕಣ್ಣಲ್ಲಿ ನೀರು ಅಂತ ಒಬ್ಬ ಸ್ನೇಹಿತನ ಮುಂದ್ಗಡೆ ಮಾತ್ರ ಒಂದು ಗಂಡಸು ಸಣ್ಣದಾಗಿ ಕಣ್ಣಲ್ಲಿ ನೀರು ಹಾಕಬಲ್ಲ. ಬಿಟ್ರೆ ಧರ್ಮಪತ್ನಿ ಮಾತ್ರವೇ ಗೊತ್ತಾಗುವುದು. ಆಕೆಗೆ ಮಾತ್ರವೇ ಗಂಡನ ಕಣ್ಣೀರು ಗೊತ್ತಾಗುವುದು. ಇದು ಪರಮಾತಿ ಪರಮ ಸತ್ಯ. ತಾಯಿ ಮುಂದ್ಗಡೆ ಕೂಡ ಅಳಲ್ಲ ಅವನು. ಗಂಡಸಾದ್ಮ ಏನು ಇರ್ಲಿ ಬಿಡಮ್ಮ, ಮಾಡೋಣಮ್ಮ. ಮಕ್ಕಳ ಮುಂದ್ಗಡೆ, ಯಜಮಾನನ ಮುಂದ್ಗಡೆ, ಅವಮಾನದ ಮುಂದ್ಗಡೆ ಎಲ್ಲೂ ಹಾಕೋಲ್ಲ. ತುಂಬಾ ದುಃಖ, ಏನೋ ಒಂದಾದಾಗ ಅವನ ಕಣ್ಣಲ್ಲಿ ಹಿಂಗ್ ಬರುತ್ತೆ. ಅದನ್ನ ನೋಡಿರೋದು ನನ್ನ ಧರ್ಮಪತ್ನಿ ಅಷ್ಟೇ, ಧರ್ಮಪತ್ನಿ ಅಷ್ಟೇ. ಇದೇ ಸತ್ಯ. ಅವನಿಗೂ ಬೇಕು, ಇಲ್ಲ ಕಾಯಿ ಕಳ್ಸಲ್ಲ. ಬೆಳಗ್ಗೆ ಇದನ್ನ ರೆಡಿ ಮಾಡ್ಕೊಂಬ, ಚಟ್ನಿ ಪುಡಿ ರೆಡಿ ಮಾಡ್ಕೊಂಬ. ಇವ್ರದ್ದು ಇದೇ ಕತೆ. ಇವತ್ತು ಮನೆಗಳು ಮುರಿಲಿಕ್ಕೆ ಅರ್ಧ ಕಾರಣ ಈ ಒಂದು ತಂದೆ ತಾಯಿಗಳು ಕಾರಣ. ತೀರಾ ಪೊಸೆಸಿವ್. 30 ವರ್ಷದವರೆಗೂ ಸಾಕಿ ಬಿಟ್ಟು ಹೋಗಿದ್ದಾರೆ. ಎದ್ರೆ ಕೂತ್ರೆ ನಿಂತ್ರೆ ನನ್ನ ಮಗಳು, ಅವಳು ಬಟ್ಟೆ, ಅವಳು ಸಂಬಳ, ಅವಳು ಕೆಲಸ, ಇದು ಮಾಡ್ಲಿ ಅದು ಮಾಡ್ಲಿ. ನನ್ನ ಅಳಿಯ ಯಾಕೋ ಮುನಿಸು, ನಿನಗೆ ಯಾಕೆ? ನನ್ನ ಅಳಿಯ ಸ್ವಲ್ಪ ಸೋಮಾರಿ, ನಿನಗೆ ಯಾಕೆ? ನನ್ನ ಅಳಿಯ ಸ್ವಲ್ಪ ಲೇಟಾಗಿ ಬರ್ತಾನೆ, ನಿನಗೆ ಯಾಕೆ? ನನ್ನ ಅಳಿಯ ಸ್ವಲ್ಪ ವೀಕೆಂಡ್ ಆದ್ರೆ 8 ಬಿಟ್ಬಿಟ್ಟು ಒಬ್ಬನೇ ಪಾರ್ಟಿಗೆ ಹೋಗ್ತಾನೆ, ನಿನಗೆ ಯಾಕೆ? ಅವಳು ಸರಿಪಡಿಸ್ಕೊತಾನೆ. ಮದುವೆ ಮಾಡಿರೋದೇನಕ್ಕೆ? ನಿನ್ನ ಗಂಡ ನೀನ್ ಹೇಳ್ಕೋಬೇಕು. ಇನ್ನೂ ಫ್ರೆಂಡ್ಸು ಪಾರ್ಟಿ ಅಂತ ಹೋಗ್ತಿದ್ದಾನಂದ್ರೆ ನೀನ್ ಏನ್ ಮಾಡ್ತಿದ್ದಿ? ಇನ್ನೂ ಹೋಟ್ಲಲ್ಲಿ, ಕೆಲವರು ಗಂಡಸರಿಗೆ ಹೋಟ್ಲಲ್ಲಿ ತಿನ್ನೋ ಬುದ್ಧಿ. ಮನೆಯಲ್ಲಿ ರುಚಿಯಾಗಿ ಪಾಯಸ ಮಾಡಿಟ್ರೆ ಯಾವ ಮುಟ್ಟಾಳ ಹೊರಗಡೆ ಹೋಗಿ ತಿಂತ. ನಾನಂತೂ ತಿನ್ನಲ್ಲ ರೀ, ನೀವು ನಂಬಲ್ಲ. ಹೋಟ್ಲಲ್ಲಿ ನಾನು ತಿನ್ನೋದು ಅಪರೂಪ. ಅದು ಮನೆ ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ ಅವ್ರ ಜೊತೆಲಿ ಹೋದಾಗ ಬಲವಂತಕ್ಕೆ ತಿಂತಾನೆ. ಅದು ನನ್ನ ಧರ್ಮಪತ್ನಿಗೆ ಗೊತ್ತು. ಏನೋ ಸರಿ, ಅದಕ್ಕೆ ಏನ್ ಮಾಡ್ಬಿಡ್ತಾನೆ, ಒಂದು ಉದ್ದಿನ ವಡೆ ತಗೋಬಿಡ್ತಾನೆ. ಅದು ನೋಡ್ತಾನೆ. ಅದು ಕೆಲವೊಂದು ಹೋಟ್ಲಲ್ಲಿ ಕೆಲವೊಂದು ತಿಂಡಿ ಚೆನ್ನಾಗಿರುತ್ತೆ. ಅದನ್ನ ಮಾತ್ರವೇ. ಇವ್ರೇನೋ ತಿಂದ್ರು, ಅವ್ರೇನೋ ತಿಂದ್ರು, ಐ ವಿಲ್ ನಾಟ್ ಚೇಂಜ್. ನೀವು ನಂಬೋಲ್ಲ. ನನಗೆ ಧರ್ಮ, ಊಟದ ಮುಂದ್ಗಡೆ ಧರ್ಮ ನೋಡಲ್ಲ. ಇವತ್ತು ಹೇಳ್ತೀನಿ ನೋಡಿ. ಅದ್ಯಾರೋ ಮುಸ್ಲಿಂ ಅವ್ರ ಹೋಟ್ಲು, ಟೀ ಕುಡಿಬಾರ್ದು, ಖಂಡಿತ ಕುಡಿತಾನೆ. ಒಂದು ಸಮೋಸ ತಿನ್ಬಾರ್ದು, ತಿಂತಾನೆ ಮಕ್ಕಳೇ. ನಾನು ಅದು ಪರ್ಟಿಕ್ಯುಲರ್ ಹೋಟೆಲ್, ಪರ್ಟಿಕ್ಯುಲರ್ ಸಮೋಸ ಅಂಗಡಿಯೇ, ಇನ್ನೆಲ್ಲೆಲ್ಲೋ ತಿನ್ನಲ್ಲ. ನನಗೆ ರುಚಿ ಹೋಗಲ್ಲ. ಎಸ್, ಅಲ್ಲೇ ಬೇಲ್ಪುರಿ ತಿನ್ನೋದು. ಅದು 6 ತಿಂಗಳಿಗೊಮ್ಮೆನೋ ವರ್ಷಕ್ಕೊಮ್ಮೆನೋ. ಎಸ್, ಇನ್ನೆಲ್ಲೋ ತಿನ್ನಲ್ಲ. ಆ ಅಂಗಡಿ ಮುಚ್ಚಿಬಿಟ್ಟಿದೆ, ಮಂಜಣ್ಣನ ಅಂಗಡಿ. ನಾನು ಬೇಲ್ಪುರಿ ಮಸಾಲೆ ಪುರಿ ತಿನ್ನೋದು ಎಷ್ಟು ದಿನ ಆಯ್ತು. ಡನ್, ಹೋಗಲ್ಲ. ಆದ್ರೆ ಮಕ್ಕಳಿಗೆ ಇಷ್ಟ ಅಲ್ವಾ? ಯಾವಾಗ್ಲೂ ಅವ್ರ ಜೊತೆಲಿ ಹೋದ ತಿನ್ನೇ ನೀವು. ಅವ್ರಿಗೋಸ್ಕರ 1 ಸ್ಪೂನ್ ಅಂತ ಅಷ್ಟೇ. ವೀಕೆಂಡ್ ಕರ್ಕೊಂಡು ಹೋಗೋದಿಲ್ಲ. ಮಗಳನ್ನ ಬಿಟ್ಟು ಹೋಗಿದ್ದಾನೆ. ಆಕೆ ಮನೆಯಲ್ಲಿ ವಿಶೇಷವಾಗಿ ಮಾಡ್ಲಿ ನೋಡಿ. ನನ್ನ ಧರ್ಮಪತ್ನಿ ಮಾಡೋ ರುಚಿಯಾದ ಅಡಿಗೆ ಇದೆಯಲ್ಲ, ಬುಜ್ಜಿ ತುಂಬಾ ಚೆನ್ನಾಗಿದೆಯೋ, ಎಣ್ಣೆ ಬದನೆಕಾಯಿ. ಎಣ್ಣೆ ಬದನೆಕಾಯಿಗೆ ಇಡ್ಲಿ ಕಣೋ ಕಾಂಬಿನೇಷನ್. ನಂಬೋಲ್ಲ. ದ ಬ್ಯೂಟಿಫುಲ್ ಇಡ್ಲಿ ಎಣ್ಣೆ ಬದನೆಕಾಯಿ. ತಿಂದಿದೆ ಕಣೋ.
ಆ ದೋಸೆ, ಪುಡಿ ದೋಸೆ, ಆ ಒಂದು ಹಾಲು ಸಬ್ಜಿ ಮಾಡಿ ಇಟ್ಟಿದ್ದೆ ನೋಡೋ ನಾನು. ಮಾಡಿಸ್ಕೊಳ್ಳೋದು ಒಂದು ಕಲೆ, ಹೇಳ್ಬೇಕಾಗಿರೋದು. ಮಾಡ್ಕೊಡ್ತಾರೆ ಅವರು. ಅಮ್ಮನಿಗಿಂತಲೂ ಹೆಚ್ಚಾಗಿ ಸೇವೆ ಮಾಡ್ತಾರಪ್ಪ. ಅಮ್ಮನಿಗಾದ್ರೂ ಕರಳು ಬಳ್ಳಿ ರಕ್ತ ಸಂಬಂಧ. ತಾಯಿ ಜೀವ 3 ಗಂಟೆಗೆ ಲೆಕ್ಕ ಹಾಕೊಳ್ಳಿ. ಅಯ್ಯೋ, ನನ್ನ ತಾಯಿ ಅಂತೂ ನೀವು ನಂಬಲ್ಲ, ವಿಧವಾದ ಜ್ಯೂಸುಗಳು, ವಿಧವಾದಂಥ ವೆರೈಟಿಗಳು. ಅದು ನನ್ನ ಅಕ್ಕ ತಂಗಿರಿಗೆ ಹೆಂಗಂತಾರೆ, ಏನೋಪ್ಪ ನಿನಗ. ಮೊನ್ನೆ ನಮ್ಮಕ್ಕ ದಿಢೀರಂತ ರೂಮಿಗೆ ಬಂದ್ಬಿಡ್ತು. ನಾನು ಹೀಗೇ ಮಲಗಿದ್ದೀನಿ, ಮೆಲ್ಲಿಗೆ ಕಾಲು ಈಗ ಒತ್ತುತ್ತಾ ಇದೆ ನನ್ನ ಧರ್ಮಪತ್ನಿ. ಮೆಲ್ಲಿಗೆ ಇಲ್ಲಿ ನೋವು ಕಣೋ ಅಂತ ಹೇಳ್ಬಿಟ್ಟು, ವಾಕಿಂಗ್ ಜಾಸ್ತಿ ಮಾಡಿದ್ದೀನಿ ಅಂತ ಬಂದು ನೋಡು. ಓ ಪುಣ್ಯಾತ್ಮ ಕಣೋ ನೀನು ಅಂತ. ನೋವು ಅಂದಿದ್ದಕ್ಕೆ ನನ್ನ ಧರ್ಮಪತ್ನಿ ಇಮ್ಮಿಡಿಯೇಟ್, ನೀವು ಕ್ಷಣ ಮಾತ್ರವೂ ಯೋಚನೆ ಇಲ್ಲ. ಅಯ್ಯೋ ನೀವು ನಂಬಲ್ಲ, ನಾನು ಎಷ್ಟು ಬಾರಿ ದೇವ್ರಿಗೆ ಅದೇ ಹೇಳಿದೆನೋ, ರಾಮ ನಾನು ಯಾವ ಜನ್ಮದಲ್ಲಿ, ನಾನಂತೂ ರಾಮ ಆಗಲಿಲ್ಲ, ರಾಮ ಈ ಅಪ್ಪಟ ಸೀತಮ್ಮನ್ ಕೊಟ್ಬಿಟ್ಟಿದ್ದಿ ಅಂತ. ಸೀತಮ್ಮಂದಿರಪ್ಪು, ಸೀತಮ್ಮರೇ ನಮ್ಮ ಅಕ್ಕನ ಬಾಯಲ್ಲೂ ಬಂದ್ಬಿಡ್ತು. ಪುಣ್ಯಾತ್ಮ ಕಣೋ ನೀನು. ಕೇಳಿದ ಅಡಿಗೆ, ಕೇಳಿದ ರೀತಿ, ನೀವು ಅವ್ರಿಗೆ ಇರಿ, ನೀವು ಅವ್ರಿಗೆ ಕೇಳಿದ ರೀತಿ ನೀವಿರಿ, ಅವರಿಗೆ ಕೇಳಿದ ರೀತಿ ನೀವಿರಿ. ಯಾಕೆ ಅವ್ರು ಇರೋಲ್ಲ ನೋಡಿ. ಅವ್ರು ಕೇಳದ್ದನ್ನ ನೀವು ಮಾಡಕ್ ಹೋಗ್ಬೇಡಿ. ನಿಮ್ಮ ಅಕ್ಕ ತಂಗಿ ಮಾತ್ರ ಮುಖ್ಯ. ಅವ್ರ ಅಕ್ಕ ತಂಗಿರ್ನು ಪ್ರೀತಿಸಿ ಮಾತಾಡಿಸಿ, ಅವ್ರ ಅಣ್ಣ ತಮ್ಮಂದನ್ನು ಪ್ರೀತಿಸಿ ಮಾತಾಡಿಸಿ, ಅವ್ರ ತಂದೆ ತಾಯಿನ ಪ್ರೀತಿಸಿ ಮಾತಾಡಿಸಿ ನೋಡಿ ನೀವು. ಯಾಕೆ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲಾನು ಪ್ರೀತಿಯಿಂದ ತಾಯಿ ಜೀವ ನೋಡಲ್ಲ? ನೋಡಿ ನೀವು ಬೇಕಾದ್ರೆ. ಖಂಡಿತ ಹೇಳ್ತೇನೆ, ಅಪರೂಪ. ನೀವು ಇದು ನೆನ್ಪಿಟ್ಕೊಳ್ಳಿ, 2 ಕೈ ಸೇರಿದ್ರೆ ಚಪ್ಪಾಳೆ. ನೀವು ಇಲ್ಲಿ ಕೊಟ್ಟು ನೋಡಿ, ಇಲ್ಲಿ ಬರುತ್ತೆ. ನೀವು ಕೊಡ್ತಾನೆ ಇಲ್ಲ. ಅದ್ರ ನಡುವೆ ಇವ್ರುಗಳು ಯಾವಾಗ ನೋಡಿದ್ರು ಅಮ್ಮನ ಜೊತೆಲೇ ಫೋನಲ್ಲಿ ಇರ್ತಾಳೋ. ಇರ್ಲಿ ಬಿಡು, ಯಾಕೆ ನೀನು ಮಾತ್ರ ಯಾವಾಗ ಬೇಕಾದ್ರೂ ಮಗನ ಜೊತೆಲೇ. ಅಯ್ಯೋ, ಕೆಲವು ತಾಯಂದ್ರು ನೋಡ್ಬೇಕು, ಮದುವೆ ಮಾಡಿದ ಮೇಲೂ ಕೂಡ ಮಗನ್ನ ಇಟ್ಕೊಂಡು ಸುತ್ತೋದು. ಮಗನ್ನ ಇಟ್ಕೊಂಡು ಸುತ್ತೋದು. ಎಲ್ಲೋದ್ರೂ ಬಂದ್ಬಿಡ್ಬೇಕು, ಸೊಸೆ ಮನೇಲೇ ಇರಬೇಕು. ಅದಕ್ಕೆ ಇವತ್ತು ಮನೆಯೊಂದು 3 ಬಾಗ್ಲಲ್ಲ 36 ಬಾಗ್ಲಾಗ್ಬಿಟ್ಟಿರೋದು. ಡೈವರ್ಸ್ ಅಲ್ಲ, ಅದಕ್ಕೆ ಮೀರಿದ ಹತ್ಯೆ, ಆತ್ಮಹತ್ಯೆ, ಟಾರ್ಚರ್ಗಳು. ಅದು ಇನ್ನೊಂದು ಹಂತಕ್ಕೆ ಹೋಗಿ ಸೆಕ್ಷನ್ 498 ಇನ್ನೊಂದು ಸೆಕ್ಷನ್ ಬೇರೆವುಗಳು ಬಂದು ಸೇರ್ಕೊಬಿಟ್ಟಿದ್ದಾರೆ. ಅಲ್ಲಿ ಇರೋದೇ ಇಲ್ಲ 99%. ಕೊಟ್ಟು ಇರಲ್ಲ, ತಗೊಂಡು ಇರಲ್ಲ, ಶುದ್ಧವಾಗಿ ಒಂದು ಮದುವೆ ಆಗಿರ್ತಾರೆ. ಇಲ್ಲ, ಸೇರ್ಸು, ಇವರೇ ಒಗ್ಗರಣೆ ಹಾಕೋ, ಮುಗೀತು. ಇದು ಆಗ್ತಿರೋದು. ನಿಮ್ಮ ಸಂಬಂಧಗಳು ಚೆನ್ನಾಗಿರ್ಬೇಕು ಅಂದ್ರೆ ಸತ್ಯ ಹೇಳ್ತೇನೆ, ಕಿವಿಗೆ ಬೀಗ ಹಾಕಿ ಇವ್ರುಗಳ ಮಾತುಗಳನ್ನೆಲ್ಲ, ನಿಮ್ಮ ಯಜಮಾನ ಏನೋ ಮಾತಾಡ್ತಿದ್ದಾನಲ್ಲ ಟಾಪಟ, ನಿಮ್ಮ ಧರ್ಮಪತ್ನಿ ಬಿಟ್ಟು ಬಿಡಿ, ಸೋತು ಬಿಡಿ. ಕಟ್ಟ ಕಡೆಯ ಮಾತೇನು ಗೊತ್ತಾ? ನಿಮ್ಮ ಸಂಗಾತಿಗೆ ನೀವು ಸೋಲದೆ ಜೀವನ ಸಂಸಾರ ಗೆಲ್ಲುವುದಿಲ್ಲ. ನಾನೇ ಗೆಲ್ಲಬೇಕು ಅಂತ ನೀವು ಹೋದ್ರಿ ಎಂದಿಗೂ ನೀವು ಸಂಸಾರಸ್ಥರ ಆಗಲ್ಲ. ಕೆಲವು ಜಾತಕಗಳು ಅದೇ ಹೇಳ್ತೇನೆ. ನಿಮ್ಮ ಮಗಳಿಗೆ ನಾನು ಅನ್ನೋದು ಜಾಸ್ತಿ. ಮೊನ್ನೆ ರಾತ್ರಿ 9:30 ಕೇಳಿ ಅವ್ರಿಗೆ, ಆ ವಾಯ್ಸ್ ಫೋನಲ್ಲಿ ಇದೆ, ಮಗು ಇದಾಗುತ್ತಾ? ನಾನು ಮೊದಲೇ ಹೇಳಿದ್ದೀನಿ, ಫೋನ್ ಕಟ್ ಮಾಡಮ್ಮ. ಹೇಳಿದ್ನಲ್ಲ, ನಿನ್ನ ಮಗಳಿಗೆ ಮದುವೆ ಮಾಡಿದ್ರೆ 3 ದಾರಿ. ಅವಳಿಗೆ ಇಷ್ಟಪಟ್ಟವನು ಬಂದಾಗ, ಒಪ್ಪಿ ಮಾತನಾಡಿ ಸುತ್ತಾಡಿ ಎಲ್ಲ ಆಲೋಚನೆಗಳು ಸರಿಯಾದಾಗ ಆಗ ಮಾಡೋಣ ಮದುವೆ ಅನ್ನತಕ್ಕಂಥ. ನಿಮ್ಮ ಮದುವೆ ಉಳಿಬೇಕಾ? ನಿಮ್ಮ ಸಂಸಾರ ಉಳಿಬೇಕಾ? ನಿಮ್ಮ ಕುಟುಂಬ ಉಳಿಬೇಕಾ? ಬಾಯಿಗೆ ಬೀಗ ಹಾಕೋಕ್ಕಾಗೋದೇ ಇಲ್ಲ. ಬರೆದಿಟ್ಕೊಳ್ಳಿ, ಕಿವಿಗೆ ಬೀಗ ಹಾಕಿಕೊಳ್ಳಿ. ಆಗಲ್ಲ ಕಿವಿಗೆ ಬೀಗ, ಒಂದು ಕಾಟನ್ ಇಟ್ಕೊಳ್ಳಿ. ನನ್ನ ಧರ್ಮಪತ್ನಿ ತರ ಏನಂದ್ರೆ ಅಂತಾಳೆ. ನಾನೇನೋ ಅಂದಿರ್ತೀನಿ, 2 ನಿಮಿಷ ಆದ್ಮೇಲೆ ಅಪ್ಪ ನಾನು ಹಿಂಗಂದೆ ಕಣ, ಇರಿ ಅಂದ್ಬಿಟ್ಟು ಕಾಟನ್ ಈಗ ಹೇಳಿ ಅಂತ ಹೇಳೋದು ಮರ್ತೋಗ್ಬಿಡ್ತಾನೆ, ಇಟ್ಕೊತಾಳೆ. ಮತ್ತೆ ಇಲ್ಲ ಮರ್ತದೆ ಬಿಡೋ. ಪ್ರಾಬ್ಲಮ್ ಸಾಲ್ವ್. ಹೆಂಡತಿ ಮುಂದುಗಡೆ ಮೂಗನಾಗಿರ್ಬೇಕು, ಇಲ್ಲ ಕಿವುಡನಾಗಿರ್ಬೇಕು. ಹಾಗೆ ಧರ್ಮಪತ್ನಿಯೂ ಅಷ್ಟೇ. ಪ್ರಾಣಕಾಂತನ ಮುಂದುಗಡೆ ಕುರುಡಿ ಆಗಿರ್ಬೇಕು. ನೋಡಿದಾಗ ಕೆಲವೊಂದು ಇಲ್ಲ ಮೂಗಿ ಆಗಿರಬೇಕು, ಇಲ್ಲ ಕಿವಿಡಿ ಆಗಿರ್ಬೇಕು ಅಷ್ಟೇ. ಇಷ್ಟು ಮಾಡಿ ನೋಡಿ, ನಿಮ್ಮ ಸಂಸಾರ ಆನಂದವಾಗಿಲ್ಲ ಅಂದ್ರೆ ಕೇಳಿ. ಆಮೇಲೆ ಅಲ್ಲಿಷ್ಟು, ನನ್ನ ಹೆಂಡತಿಗೆ ಏನಿಷ್ಟ, ಯಾವ್ದು ಕಷ್ಟ ಅದನ್ನ ಮಾಡಿ, ನನ್ನ ಗಂಡನಿಗೆ ಯಾವ್ದು ಇಷ್ಟ, ಯಾವ್ದು ಕಷ್ಟ, ಇದನ್ನ ಅಪ್ಲೈ ಮಾಡಿ ನೋಡಿ.
ಇವತ್ತೇ ಅಪ್ಲೈ ಮಾಡಿ. ಅವರಿಗೆ ಒಂದು ಐ ಲವ್ ಯು ಅನ್ನೋದೊಂದು ಇಷ್ಟ, ನೀವು ಐ ಲವ್ ಯು ಮೆಸೇಜ್ ಮಾಡಿ ನೋಡಿ. ಸಂಜೆ ಬಂದಿದ್ದೆ ಅವ್ನಿಗೊಂದು ಸಣ್ಣ ಪಕೋಡೆ, ಒಂದು ಕಾಫಿ ಇಷ್ಟ, ನೀವು ಮಾಡಿ ನೋಡಿ. ಸಂಜೆ ಬರುವಾಗ ಒಂದಿಷ್ಟು ಮಲ್ಲಿಗೆ ಹೂವು ತಗೊಬಂದ್ರೆ ಆ ಮಗು ಮುಖದಲ್ಲಿ ಒಂದು ಆನಂದ, ತಗೊಬನ್ನಿ ಒಂದಷ್ಟು ಸ್ವೀಟ್ ಸಮೇತ. ಬಂದಿದ ತಕ್ಷಣ ಕೈ ಕಾಲು ತೊಳ್ಕೊಂಡು ಸುಮ್ಮನೆ ಹೊರಗಡೆ ಒಂದು ವಾಕ್ ಹೋಗ್ತಾ ಒಂದು ಸಣ್ಣ ಪಾನಿಪುರಿ ತಿನ್ನೋದು ಇಷ್ಟ ತಾಯಿ ಜೀವಿಗೆ, ಅದನ್ನ ಮಾಡಿ ಮಕ್ಕಳ ಜೊತೆ ಬಂದ್ರೆ ಇನ್ನೂ ಇಷ್ಟ. ಈ ತರ ಸಣ್ಣ ಸಣ್ಣದೊಂದು ಬದಲಾವಣೆ, ನಾನು ಹೇಳ್ತೇನಲ್ವಾ, ಸ್ವರ್ಗ ಎಲ್ಲೂ ಇಲ್ಲ, ಇಲ್ಲೇ ಇದೆ, ನಿಮ್ಮ ಎದುರುಗಡೆ ಇದೆ. ಯಾವ ಜ್ಯೋತಿಷ್ಯರು ಬೇಡ, ಯಾವ ಗುರುಗಳು ಬೇಡ, ಯಾವ ದೇವರು ಬೇಡ, ನನ್ನ ಹತ್ರ ಬರೋದೇ ಬೇಡ. ನೀವು, ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ನನ್ನ ಹತ್ರ ಯಾಕೆ ಬರ್ತೀರಿ, ನನ್ನ ಹತ್ರ ಬರಲೇಬೇಡಿ ಅಂತ ಹೇಳ್ತಿರ್ತೇನೆ ನಾನು. ನಿಮ್ಮ ಬದುಕು ನಿಮ್ಮ ಮುಷ್ಟಿಯಲ್ಲಿದೆ, ನಿಮ್ಮ ಕೈ ಬೊಗಸೆಯಲ್ಲಿದೆ. ಒಳ್ಳೆದಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಷ್ಣು ಸಪ್ತಮಿ ಅಂತ ಹೇಳ್ತೇವೆ. ಬುಧವಾರ ವಿಶೇಷವಾಗಿ ಉತ್ತರಾ ಫಾಲ್ಗುಣಿ ನಕ್ಷತ್ರ. ಬನ್ನಿ, ಚಂದ್ರ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ರಾಹು ಸಾರದಲ್ಲಿದ್ದು, ರಾಹು ಗುರು ಸಾರದಲ್ಲಿದ್ದಾನೆ. ಒಂದು ರೀತಿ ಚಂದ್ರ ಸೂರ್ಯ ರಾಹು ಗುರು. ಚಂದ್ರ ಸೂರ್ಯ ಓಕೆನೆ, ಬಟ್ ಮಧ್ಯದಲ್ಲಿ ರಾಹು ಬರೋದರಿಂದ ಸ್ವಲ್ಪ ಮನಸ್ಸಿಗೆ, ಉದ್ಯೋಗದಲ್ಲಿರತಕ್ಕಂಥವರಿಗೆ ತುಂಬಾ ಒಳ್ಳೇದು ಅನ್ನತಕ್ಕಂಥವರಿಗೆ ನೋವು ಅನ್ನತಕ್ಕಂಥದ್ದು. ಮೇಷರಾಶಿ ಚೆನ್ನಾಗಿದೆ. ಲಾಯರ್ಸ್, ಡಾಕ್ಟರ್ಸ್, ಸರ್ಜನ್ಸ್, ಪೊಲೀಸ್ ಇಲಾಖೆ, ಅಲ್ಲಿ ನ್ಯಾಯನೂ ಇದೆ, ಬಟ್ ಎದುರಿಸ್ತಕ್ಕಂಥ ತಾಕತ್ತು ಇದೆ. ಡಾಕ್ಟರ್ ಅಂದ ಮೇಲೆ ಇಂಜೆಕ್ಷನ್ ಆದರೆ ನೋವು ತಿಂತಾನೆ ಅನ್ನೋದು ನೋಡೋ ಹಾಗಿಲ್ಲ, ಚುಚ್ಚಲೇಬೇಕು. ಲಾಯರ್ ಅಂದ ಮೇಲೆ ಒಳ್ಳೇದು ಕೆಟ್ಟದ್ದು ತುಲನೆ ಮಾಡಿ ಅಲ್ಲೊಂದು ವಾದಕ್ಕೆ ನಿಲ್ಲಬೇಕಾಗುತ್ತೆ, ಕ್ಲೈಂಟ್ನ ಕಾಪಾಡಬೇಕಾಗುತ್ತೆ. ಸೊ ಅಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ವೃಷಭ ರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ನಿಮ್ಮ ಧನಸ್ಥಾನದಲ್ಲೇ ಇದ್ದಾನೆ. ಸ್ವಂತ ಕಾರ್ಯ, ಸ್ವಂತ ವ್ಯವಹಾರ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್, ಆಟೋಮೊಬೈಲ್, ಆಯಿಲು, ಪೆಟ್ರೋಲು, ಗ್ಯಾಸ್ ಏಜೆನ್ಸಿ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ. ಸೂರ್ಯ ನಿಮ್ಮ ಮನೆಯಲ್ಲೇ ಇರುವುದರಿಂದ ಅಧಿಕಾರ, ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ಸು, ಸ್ವಂತ ಕನ್ಸಲ್ಟೆನ್ಸಿ, ಈ ರೀತಿಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ತುಂಬ ಅನುಕೂಲ ನೋಡ್ತಕ್ಕಂಥ ಒಂದು ದಿನ. ಕರ್ಕಾಟಕ ರಾಶಿ ಅವರಿಗೆ ಸ್ವಲ್ಪ ಟೆನ್ಷನ್. ಸೂರ್ಯ 12ನೇ ಮನೆಯಲ್ಲಿದ್ದಾನೆ. ಒಂದು ಸಣ್ಣ ಗಾಬರಿಗಳು, ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಮೆಡಿಕಲ್ ಖರ್ಚು, ಫ್ಯಾಮಿಲಿ ಖರ್ಚುಗಳು ನಿಮ್ಮನ್ನ ಸಣ್ಣದಾಗಿ ಬಾಧೆ ಇಟ್ಟರು ಚಂದ್ರ ಸೂರ್ಯನ ಸಾರದಲ್ಲಿರೋದನ್ನ ಧೈರ್ಯವಾಗಿ ಎದುರಿಸ್ತೀರಿ. ಇನ್ನು ಸಿಂಹ ರಾಶಿ. ಚಂದ್ರ ವಿಶೇಷವಾಗಿ ಧನಸ್ಥಾನದಲ್ಲಿ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ 11ನೇ ಮನೆ. ಬ್ಯೂಟಿಫುಲ್, ಚೆನ್ನಾಗಿದೆ. ವೃತ್ತಿ, ಉದ್ಯೋಗ, ಓಡಾಟ, ವ್ಯವಹಾರ, ಜವಾಬ್ದಾರಿಯುತ ಸ್ಥಾನದಲ್ಲಿರೋರಿಗೆ ವಿಶೇಷ ಬಲ. ಆದರೆ ತಪ್ಪೇನಾದರೂ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸು, ಬೇರೆ ಬೇರೆ ರೀತಿಯ ಅವಮಾನಗಳು, ಅಪಮಾನಗಳು, ಸ್ಥಾನವಂಚಿತರು ಆಗತಕ್ಕಂಥದ್ದುಂಟು, ಎಚ್ಚರಿಕೆ. ಕನ್ಯಾ ರಾಶಿ. ಮಿತ್ರಕಾರಕ ಸೂರ್ಯ ಕೇಂದ್ರದಲ್ಲಿರೋದ್ರಿಂದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್, ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್, CBI, CID, ಗುಪ್ತಚರ ಇಲಾಖೆ, ರಿಸರ್ಚ್ ಸ್ಕಾಲರ್, ಇಂತಹ ಒಂದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ತುಲಾ ರಾಶಿ. ಚಂದ್ರ 12ನೇ ಮನೆ, ಸೂರ್ಯನ ಸಾರ, ಲಾಭಾಧಿಪತಿ ವ್ಯಯ, ದುಡಿಯುವುದು ಖರ್ಚು, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಹಿರಿಯರಿಗೋಸ್ಕರ, ಗೌರವಕ್ಕೋಸ್ಕರ, ಸ್ಥಾಯಿಗೋಸ್ಕರ. ಆದರೂ ಬೇರೆ ಅತ್ಯಂತ ಹೆಚ್ಚು ಒತ್ತಡ ಎಲ್ಲ ನಿಮಗೆ ನೀವು ಟೆನ್ಷನ್ ತಗೊಳ್ಳೋದು ಜಾಸ್ತಿ. ಆದಿತ್ಯ ಹೃದಯ ಸ್ತೋತ್ರ ಪಠಣಂ ಸಮಾಧಾನಂ. ವೃಶ್ಚಿಕ ರಾಶಿ.
ಚಂದ್ರ ಲಾಭಸ್ಥಾನ, ಭಾಗ್ಯೇ ಲಾಭಸ್ಥಾನಂ ದಶಮಾಧಿಪತಿ ಪ್ರಭಾವದಲ್ಲಿರೋದ್ರಿಂದ ಆ ದಶಮಾಧಿಪತಿ ಸೂರ್ಯ ವಿಶೇಷವಾಗಿ ಅಷ್ಟಮದಲ್ಲಿದ್ದಾನೆ. ಆ ಅಷ್ಟಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಕನ್ಸಲ್ಟೆನ್ಸಿ, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ, ಇನ್ಶೂರೆನ್ಸ್ ಕನ್ಸಲ್ಟೆನ್ಸಿ, ಲೋನ್ ಕನ್ಸಲ್ಟೆನ್ಸಿ, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ದಿನ. ಇನ್ನು ಧನುಸು ರಾಶಿ, ಕೇಂದ್ರ ಸ್ಥಾನದಲ್ಲೇ ಸೂರ್ಯ ಇರೋದ್ರಿಂದ ಭಾಗ್ಯಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ಭಾಗ್ಯೋದಯದ ದಿನ. ಯಾವುದಾದ್ರೂ ವೃತ್ತಿ, ವ್ಯವಹಾರ, ಉದ್ಯೋಗ ಇವತ್ತೊಂದು ಶುಭ ವಾರ್ತೆ ಧನುಸು ರಾಶಿ ಕೇಳಿಯೇ ತೀರುತ್ತೀರಿ. ಚೆನ್ನಾಗಿದೆ. ಏನ್ ಮಾಡಬೇಕು, ಅದರಲ್ಲೂ ಲಕ್ಷ್ಮೀ ಸಪ್ತಮಿ ಅಂತ ಹೇಳ್ತೇವೆ, ವಿಷ್ಣು ಸಪ್ತಮಿ ಅಂತಕ್ಕಂಥದ್ದು ಕೂಡ ಹೇಳ್ತೇವೆ. ಧೈರ್ಯವಾಗಿ ಮಾಡಿ. ದೊಡ್ಡ ದೊಡ್ಡ ಕಾರ್ಯಗಳು, ಪ್ರಾಜೆಕ್ಟ್ಗಳು ವಿಘ್ನಗಳಾಗ್ತದೆ. ಇವತ್ತು ಕುಳಿತುಕೊಳ್ಳಿ, ಮಾತುಕತೆ ನಿಮ್ಮ ಪರವಾಗಿ, ಬಲ ನಿಮ್ಮ ಪರವಾಗಿ, ವಾದ ವಿವಾದಗಳು ನಿಮ್ಮ ಪರವಾಗಿ, ಲಾಯರು, ಜಡ್ಜು, ಪೊಲೀಸು, ಡಿಫೆನ್ಸು, ಗೌರ್ಮೆಂಟು, ಸ್ವಂತ ಕಾರ್ಯಗಳು, ದೊಡ್ಡ ಜವಾಬ್ದಾರಿಗಳು, ವಿಶೇಷ ಅಧಿಕಾರ, ಶಕ್ತಿ, ಬಲ ಕೊಡತಕ್ಕಂಥ ದಿನ. ಇನ್ನು ಮಕರ ರಾಶಿ, ಸಪ್ತಮೇ ಭಾಗ್ಯಸ್ಥಾನಂ. ಚೆನ್ನಾಗಿದೆ. ಕೊಡುವುದು, ತಗೊಳ್ಳೋದು, ನಿಮ್ಮಿಂದ ಬೇರೆಯವರಿಗೆ ಅನುಕೂಲ. ಈ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು, ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಮಧ್ಯವರ್ತಿಗಳಾಗಿ, ಲೈಸನ್ ಆಫೀಸರ್ ಆಗಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿ, ಕಂಪನಿ ಸೆಕ್ರೆಟರಿಯೇಟ್ ಆಗಿ, ಈ ರೀತಿಯ ವೃತ್ತಿ ಉದ್ಯೋಗ ತೊಡಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ಕುಂಭರಾಶಿ, ಚಂದ್ರ ಅಷ್ಟಮ. ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ಪಂಚಮದಲ್ಲಿರೋದ್ರಿಂದ ಸ್ವಲ್ಪ ಈ ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ಸು, ಸ್ವಂತ ಇನ್ವೆಸ್ಟ್ಮೆಂಟು, ಮನೆಯವರು, ಕುಟುಂಬದವರು, ಹತ್ತಿರದವರು, ಅವರಿಗೋಸ್ಕರ ಏಳಿಗೆ, ಇನ್ನೊಬ್ಬರ ಬೆಳವಣಿಗೆ ಅನ್ನುವಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರೋರಿಗೆ ಒಂದು ಸಣ್ಣ ಒತ್ತಡ ವ್ಯವಹಾರ ಉದ್ಯೋಗಗಳಲ್ಲಿರುತ್ತೆ. ಮಿಕ್ಕಂತೆ ತೊಂದರೆಗಳೇನೂ ಇಲ್ಲ. ತುಂಬಾ ದೊಡ್ಡ ಕೈಂಕರ್ಯಗಳನ್ನ, ಕಾರ್ಯಗಳನ್ನ ಇವತ್ತೆಂಥ ಕ್ಲಿಷ್ಟದಿದ್ರು ಬಿಡಿಸ್ಕೊಡ್ತೀರಿ ಬೇರೆಯವ್ರದ್ದು. ನಿಮ್ಮದು ಸಣ್ಣ ಸಣ್ಣ ಸ್ಟಕ್ಗಳಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ಇನ್ನು ಮೀನರಾಶಿ, ಕೇಂದ್ರದಲ್ಲಿ ಗುರುಚಂದ್ರ ಯೋಗ. ಆ ಚಂದ್ರ ಸೂರ್ಯನ ಸಾರದಲ್ಲಿದ್ದು ಷಷ್ಠಾಧಿಪತಿ ಸುಖದಲ್ಲಿರೋದ್ರಿಂದ ತುಂಬಾ ಹೆಸರು ಬೇಕು, ತುಂಬಾ ದುಡ್ಡು ಬೇಕು, ತುಂಬಾ ದೊಡ್ಡ ಪದವಿ ಬೇಕು, ತುಂಬಾ ದೊಡ್ಡವರಾಗ್ಬೇಕು, ನಂಬರ್ ಒನ್ ಅನ್ನೋರೇ ನೋವು ತಿನ್ನೋದು. ತುಂಬಾ ದೊಡ್ಡವರಾಗಬಾರ್ದು ಮಕ್ಕಳೇ, ಕಷ್ಟ ಅದು. ತುಂಬಾ ದೊಡ್ಡವರಾಗಲು ಹೋಗಬಾರದು, ಅದು ಭಾರ. ಭಗವಂತನೇ ತಗೊಳ್ಳಿ, ಅವನನ್ನು ಬಿಡ್ತೇವಿಯಾ? 14 ಗಂಟೆ ದರ್ಶನ ಬೇಕು ನೀನು, ನಮಗೇನು ಇರಬೇಕು, ನಿನಗೇನು ಸೇವೆ ಬೇಕು ಹೇಳು. ವಜ್ರಖಚಿತ ಕಿರೀಟ ಕೊಡ್ತೇವೆ, ವಸ್ತ್ರ ಸೇವೆ ಮಾಡ್ತೇವೆ, ಅಲಂಕಾರ ಸೇವೆ ಮಾಡ್ತೇವೆ, ಬ್ರಹ್ಮೋತ್ಸವ ಮಾಡ್ತೇವೆ. ನೋಡಿ, ಪೂರಿ ಜಗನ್ನಾಥದಲ್ಲಿ ಕುಜ, ಕೇತು, ಪೈಶಾಚಿಕ ದೊಡ್ಡ ಅನಾಹುತಗಳು ನಡೆದಿಲ್ಲ ಅದೃಷ್ಟಕ್ಕೆ. ಭಗವಂತನೇ ಬಲರಾಮ ಸಹಿತ ಕೃಷ್ಣ, ಬಲರಾಮ, ಸುಭದ್ರ ಸೋದರಿ, ತಾಯಿ ಜಗನ್ಮಾತೆ ನಿಂತು ನಡೆಸ್ಕೊಟ್ಟಂಥದ್ದು. ಏನೂ ಅಂಥದ್ದೊಂದು ಅನಾಹುತ ಆಗಲಿಲ್ಲ. ಸಣ್ಣ ಪುಟ್ಟದಾಗ ಆಗಿದೆ ಮಕ್ಕಳೇ. ಅದಕ್ಕೆ ಹೇಳ್ತಿರ್ತಾನೆ, ತುಂಬಾ ಕೂಟ ಇರೋ ಕಡೆ, ಜನ ಇರೋ ಕಡೆ, ಬೆಟ್ಟ ಗುಡ್ಡಗಳಿರೋ ಕಡೆ, ಈ ತರದ ಕಡೆ ಎಲ್ಲ ಹೋಗ್ಬೇಡಿ ಅಂತ ಹೇಳ್ತಲೇ ಇದ್ದಾನೆ. ಆದ್ರೂ ಜನಗಳಿಗೆ ಹುಚ್ಚು. ಪ್ರಾಣಕ್ಕೆ ಕೂತು ನಿಮ್ಮನ್ನು ನಂಬ್ಕೊಂಡು ಈ ತರ ಪೈಶಾಚಿಕ ಯೋಗಗಳು ನಡೆಯುವಾಗ ನೆನ್ಪಿಟ್ಕೊಳ್ಳಿ, ಏನಾಗುತ್ತೋ ಯಾವಾಗ ಅನ್ನತಕ್ಕಂಥದ್ದಿಲ್ಲ. ಸ್ವಲ್ಪ ಈ ತೀರ್ಥಕ್ಷೇತ್ರ ಯೋಗಗಳು, ಈ ಪುಣ್ಯಕ್ಷೇತ್ರಗಳು, ನದಿ ತೀರದ ಕ್ಷೇತ್ರಗಳು, ಕೇದಾರ್ನಾಥ್ ಹೋಗ್ತೀನಿ, ಬದ್ರಿನಾಥ್ ಹೋಗ್ತೀನಿ, ಇನ್ನೆಲ್ಲ ಹೋಗ್ತೀನಿ, ಇದೆಲ್ಲ ಸ್ವಲ್ಪ ಕಾಲಕ್ಕೆ ತಡೆದು ನಿಲ್ಲಿಸಿ. ಅನಾಹುತಗಳೇ ಯಾವಾಗ ಎಲ್ಲಿ ಏನು ಉಕ್ ಹರಿಯುತ್ತೋ ಅನ್ನೋದು ಗೊತ್ತಿಲ್ಲ. ಪ್ರಕೃತಿಯ ಅಬ್ಬರದ ಮುಂದುಗಡೆ ನಾವ್ ಏನೇನೂ ಅಲ್ಲ ಮಕ್ಕಳೇ. ಪ್ರಕೃತಿಯ ಮುಂದುಗಡೆ ನಾವೇನ್ ಹೇಳ್ತಾ ಇದೀವಿ ಗೊತ್ತಾ, ನಾನೇ ಪ್ರಕೃತಿ, ಅದೇ ನಮ್ಮ ದೊಡ್ಡ ವಿಕೃತಿ. ಸೊ ಮೀನಂ ಜಾಗೃತಂ. ತುಂಬಾ ದೊಡ್ಡವರಾಗ್ಲಿಕ್ಕೆ ಹೋಗಿ ನೋವು ತಿಂತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.